ಎಲ್ಲ ಸದ್ಗುರುಗಳವರಲ್ಲಿ ಅನಂತ ದೈವದ ನಮಸ್ಕಾರವು ಮಂಗಲವನ್ನು ಮಾಡಿ ಎಲ್ಲ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ಧಾರೂಢರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಹಾಮಾನವತವಾಗಿ ವಿಶ್ವಗುರು ಬಸವಣ್ಣನನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರರಾಗಿ ವೈರಾಗ್ಯದ ಕರೆಯಪ್ಪನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೆಯರನ್ನೇ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ ನಿಜಮನುಷ್ಯರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನ ತತ್ವಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನೇ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುವುದಲ್ಲದೆ ಕ್ಷೇತ್ರದ ಅಧಿದೇವತೆಯಾದ ಶ್ರೀ ಸಂಗಮೇಶ್ವರ ಅಡೆದವರೆಗೂ ಶಿರವಾಗಿ ಅದರ ನಿಮಿತ್ತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಆ ಉಭಯ ಪೂಜ್ಯರ ಸದ್ಗುರು ಶ್ರೀ ಶಿವಪುತ್ರೇಶ್ವರ ಶ್ರೀ ಭೀಮಾನಂದರ ಕರ್ತೃಗದ್ದೆಗೆ ನೆನೆದು ಇಲ್ಲಿಯ ಪರ್ಯಂತರವಾಗಿ ತಮ್ಮ ದಾಸಬೋಧೆಯನ್ನು ನಿರೂಪಣೆಯನ್ನು ಮಾಡಿರುವ ಅನ್ನಪ್ಪನವರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಪುಣ್ಯಾತ್ಮರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶರಾಗೋಣ. ಜಗತ್ತಿನಲ್ಲಿ ದುಃಖಗಳು ಕಾಣದವು ಅಂತ ಹೇಳಿ ದಾಸಬೋಧದಲ್ಲಿ ಹೇಳ್ತಾ ಇದ್ದಾರೆ. ಬಡತನ ದುಃಖದ, ಬಡತನದಲ್ಲಿ ಇರತಕ್ಕಂಥ ದುಃಖ ಎಲ್ಲೂ ಇಲ್ಲ. ಆ ಅದಕ್ಕಾಗಿ ನಾವು ದಾರಿದ್ರ್ಯ, ಜರೆ, ಬಡತನ ಇವೆಲ್ಲ ಏನಾದರೂ ದುಃಖದ. ಈ ದುಃಖಗಳಿಂದ ನಾವು ಏನು ಮಾಡಬೇಕಾಗಿದೆ ಅಂದ್ರೆ, ಮನುಷ್ಯಾಗ ಬಡತನ ಇತ್ತಿಲು ಮಹಾ ತ್ರಾಸ ಇರ್ತದೆ. ಬಡತನದಿಂದ ಏನಾಗ್ತದೆ ಅಂದ್ರೆ ಹಸಿವಿನ ಚಿಂತೆ, ಕೊಡು ತಗೊಳ್ಳೋ ಚಿಂತೆ, ನೀನು ಎಲ್ಲ ಚಿಂತೆಗಳು ಇರ್ತಾ ಇದ್ದಾವ. ಸಂಸಾರದಾಗ ಒಂದೋ ಎರಡೋ ಅಂದ್ರೆ ನೀವು ಚಿಂತೆ ಅನ್ನತಕ್ಕಂಥವು ಏನು ಮಾಡ್ತಾ ಇದ್ದಾವೆ ಅಂದ್ರೆ ಮನುಷ್ಯನಿಗೆ ಮುಪ್ಪಿನ ಅವಸ್ಥೆಗೆ ಒಯ್ತಾ ಇದ್ದಾವೆ. ಅದಕ್ಕಾಗಿ ನೀ ಸಂಸಾರದ ಚಿಂತೆ, ಯಾಕಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿರತಕ್ಕಂಥ ಕರ್ಮದ ಅನುಸಾರವಾಗಿ ನಮಗೆ ಈ ಶರೀರ ಬಂದದ. ಪೂರ್ವ ಜನ್ಮದಲ್ಲಿ ನಾವು ಪುಣ್ಯನ ಮಾಡಿದ್ದು ಅಂದ್ರೆ ಏನು ಬಡತನ ಅನ್ನತಕ್ಕಂಥದ್ದು ಇರುವುದಿಲ್ಲ, ನಮಗೆ ದುಃಖ ಅನ್ನತಕ್ಕಂಥದ್ದು ಇರುವುದಿಲ್ಲ, ರೋಗಾದಿಗಳಿರುವುದಿಲ್ಲ. ಈ ಜನ್ಮದಾಗ ನಮ್ಗೆ ಸುಖ ಸಿಗ್ತಾ ಇದೆ. ಪೂರ್ವ ಜನ್ಮದ ಕರ್ಮ ನಮ್ಗೆ ಪಾಪ ಕರ್ಮ ಇಲ್ಲ, ಅದರ ಫಲ ದುಃಖದ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತಂ. ಪೂರ್ವ ಜನ್ಮ ಕೃತಂ ಪಾಪಂ ದರಿದ್ರ ರೂಪೇಣ ಬಾಧಿತಂ. ಪೂರ್ವ ಜನ್ಮ ಕೃತಂ ಪಾಪಂ ಭಾರ್ಯ ರೂಪೇಣ ಬಾಧಿತಂ. ಪೂರ್ವ ಜನ್ಮ ಕೃತಂ ಪಾಪಂ ಸುತ ರೂಪೇಣ ಬಾಧಿತಂ. ಹೇಳ್ತಾ ಇದ್ದಾರೆ, ಪೂರ್ವ ಜನ್ಮದ ಕರ್ಮ ನಮ್ಮದ ಒಳ್ಳೆಯ ರೀತಿಯಲ್ಲೋ ಒಳ್ಳೆಯ ಫಲಾದಿಗಳು ಸಿಗ್ತಾ ಇದ್ದಾವೆ. ಪೂರ್ವ ಜನ್ಮದಲ್ಲಿ ನಮ್ಮ ಕರ್ಮನ ತಕ್ಕಂಥದ್ದು ಪಾಪ ಮಾಡಿದ್ದು ಅಂದ್ರೆ ಅದರ ಫಲ ಈ ಜನ್ಮದ ಬಡತನ, ಶರೀರಕ್ಕೆ ರೋಗ, ದವಾಖಾನೆಗೆ ತೋರಿಸದಿದ್ರೂ ಕಡಿಮೆ ಆಗಲಿಲ್ಲ ಅಂದ್ರೆ ಏನು ತಿಳ್ಕೊಬೇಕ್ರದ ಪೂರ್ವ ಜನ್ಮದ ಪಾಪ ಐತಿ. ನೀವು ಅನ್ಬೋದು, ಅಮ್ಮಾರ ಪುಣ್ಯ ಪಾಪ ಏನು ನೋಡಿರಿ ನಾ ಅನ್ಬೋದು. ನೀವು ನೋಡೋದಿಲ್ಲ, ಅನುಭವಿಸೋದಟ್ಟೈತೆ. ಅವನು ನೋಡ್ಲಿಕ್ಕೆ ಭಾಳ ಶ್ರೀಮಂತ ಇದ್ರಂದ್ರೆ ಏನಂತೀರಿ, ಪೂರ್ವ ಜನ್ಮ ಏನು ಪುಣ್ಯ ಮಾಡಿದಾನೆ ಅಮ್ಮಲ್ಪ, ಎಂಥ ಶ್ರೀಮಂತಿಕೆ ಬಂದದ ಅಮ್ಮ ಅತ್ತೇರಿಲ್ಲ. ಒಬ್ಬೊಬ್ರು ಹುಟ್ಟ ಅವ್ರಿಗೇನು ಇರುವುದಿಲ್ಲ ರೀ, ದುಃಖ ಅನ್ನತಕ್ಕಂಥದ್ದು ಇರುವುದಿಲ್ಲ. ಇರ್ತೈತೆ ಅಂದ್ರೆ ಒಬ್ಬೊಬ್ಬರಿಗೆ ಊಟ ದುಃಖ ಅನ್ನತಕ್ಕಂಥದ್ದು ತಪ್ಪಿರುವುದಿಲ್ಲ. ಅದು ಎದರ ಅನುಸಾರವಾಗಿ ಅಂದರೆ ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ ಆ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಬೇಕಾಗಿತ್ತಂದ್ರೆ ಇದಂಥ ಸತ್ಸಂಗದಾಗ ನಾವು ಭಾಗಿಯಾಗಬೇಕಾಗಿದೆ. ಇಷ್ಟ ಕರ್ಮಗಳಿಂದ ಬಿಡುಗಡೆ ಯಾಕೆ ಬರ್ತದೆ ಮನುಷ್ಯ ಜನ್ಮದಲ್ಲಿ? ಪುಣ್ಯ ಕರ್ಮಾದಿಗಳನ್ನು ಮಾಡಕ್ಕೆ ಬರ್ತದೆ, ಪಾಪದ ನಿವೃತ್ತಿ ಆಗ್ತದೆ.
ಗುರುಗಳ ಒಂದು ಆಶೀರ್ವಾದ ಇತ್ತಂದ್ರೆ ಏನೆಲ್ಲ ಸಾಧ್ಯದ ಪುಣ್ಯಾತ್ಮರೇ. ಅಭಿವಾದನಶೀಲಸ್ಯ ನಿತ್ಯ ವ್ರತೋಪಿ ಸೇವಿನ ಅಂತ ಹೇಳ್ತಾ ಇದ್ದಾರೆ. ಯಶ, ಬಲ, ಕೀರ್ತಿ, ಆಯುಷ್ಯ ನಮ್ಗೆ ಹಣೆ ಬರದಾಗಿ ಇಲ್ಲದ್ರೂ ಸಿಗ್ತೈತೆ. ಅದು ಎದರಿಂದ ಸಿಗ್ತದ ಅಂದ್ರೆ ಒಬ್ಬ ಜ್ಞಾನಿ ಮಹಾತ್ಮರ ಆಶೀರ್ವಾದದಿಂದ ಸಿಗ್ತದ ಅಂತ ಪುಣ್ಯಾತ್ಮರೇ. ಪರಮಾತ್ಮ ಏನು ಮಾಡ್ತಾ ಇದ್ದಾನೆ? ನಮ್ಮ ಹಣೆ ಬರದಾಗಿ ಇಲ್ಲದ ಕೊಡ್ತಾ ಇದ್ದಾನವ. ಆದ್ರೆ ಜ್ಞಾನಿಗಳು, ಮಹಾತ್ಮರು, ಸಂತರು, ತಪಸ್ವಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಹಣೆ ಬರದಲ್ಲಿ ಇರಲಾರ್ದನ್ನ ಕೊಡತಕ್ಕಂಥ ಸಾಮರ್ಥ್ಯ ಒಬ್ಬ ತಪಸ್ವಿಗದ, ಒಬ್ಬ ಮಹಾತ್ಮನಿಗದ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಗುರು ಮಾರ್ಗವನ್ನು ಇಡಬೇಕಾಗಿದೆ, ಮಹಾತ್ಮರನ್ನು ನಂಬಬೇಕಾಗಿದೆ. ಮಹಾತ್ಮರಲ್ಲಿ ಎಂಥ ಶಕ್ತಿ ಅದ? ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಶಕ್ತಿ ಯಾರಲ್ಲಿ ಇರ್ತದಂದ್ರೆ ಮಹಾತ್ಮರಲ್ಲಿ ಇರ್ತದ ಪುಣ್ಯಾತ್ಮರೇ. ನಿಮ್ಮೊಂದು ದೃಷ್ಟಾಂತ ನೆನಪಾಗ್ತೈತೆ ಹೇಳ್ತಾ ಇದ್ದೀನಿ ನಾನು. ಏನಾಗಿತ್ತಂದ್ರೆ ನವಲಗುಂದ ನಾಗಲಿಂಗಜ್ಜರು ಮೊನ್ನೆ ಮಹಾತಪಸ್ವಿಗಳು, ಅವತಾರ ಪುರುಷರು, ಶಾಪಾನುಗ್ರಹ ಸಾಮರ್ಥ್ಯವುಳ್ಳವರು. ನವಲಗುಂದ ನಾಗಲಿಂಗಜ್ಜ ಏನು ಮಾಡು ಅಂದ್ರೆ ಸಂಚಾರ ಮಾಡ್ಕೋತ ನಮ್ಮ ನಿಡುನಿ ಅಂತ ಒಂದು ಗ್ರಾಮಕ್ಕೆ ಬಂದರು ಪುಣ್ಯಾತ್ಮರೇ. ಗ್ರಾಮಕ್ಕೆ ಬಂದರು, ಹಸು ಭಾಳ ಆಗಿತ್ತು. ಸನ್ಯಾಸಿ ಜೀವನ ಭಾಳ ಕಷ್ಟದ. ಯಾಕೆ? ಸನ್ಯಾಸಿ ಆದಾಗ ಸನ್ಯಾಸಿ ಜೀವನ ಪರಿಸ್ಥಿತಿ ಗೊತ್ತಾಗ್ತೈತಿ. ಇಲ್ಲದ್ರೆ ಆಗೋದಿಲ್ಲ ಪುಣ್ಯಾತ್ಮರೇ. ನಿಮ್ಮ ಗೃಹಸ್ಥ ಜೀವನ ಭಾಳ ಚಲೋ ಐತಿ. ಅದಕ್ಕಾಗಿ ಅಂದ್ರೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಇದ್ದಾರೆ. ಗೃಹಸ್ಥಾಶ್ರಮದಾಗಿದ್ದು ಮತ್ತು ಅದ್ರಂಗೆ ಬದುಕಬೇಕು. ಮತ್ತು ನೀವು ಎತ್ಕೆ ನಮಗೇನು ಲೈಸೆನ್ಸ್ ಐತಿ ಬಿಡತ್ತೆ, ಸಿಕ್ಕಂಗೆ ನಡೆಯಕ್ಕೆ ಬರೋದಿಲ್ಲ. ಹೇಳ್ತಾ ಇರೋ ಸಾನಂದ ಸದನಂ ಸುತಾಶ್ಚ ಸುದೀಯ ಕಾಂತಾನ ದುರ್ಭಾಷಿಣಿ ಅತಿಥಿ ಪೂಜನಂ ಶಿವಪೂಜನಂ ಹೇಳ್ತಾ ಇದ್ದಾರೆ. ಅವರ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಸದೈವ ಕಾಲದಲ್ಲಿ ಆನಂದ ಇರಬೇಕಂತ ಸಾನಂದ ಸದನಂ ಹೇಳ್ತಾ ಇದ್ದಾರೆ. ಅಂದರೆ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರಾದಿಗಳಿರಬೇಕು. ಸುತಾಶ್ಚ ಸುದೀಯ ಮಾತು ಕೇಳತಕ್ಕಂಥ ಮಕ್ಕಳು ಇರಬೇಕು. ಮಾತು ಕೇಳಲಾರ್ದ ಮಕ್ಕಳು ತೊಗೊಂಡು ಏನು ಮಾಡೋದ್ರಿ? ತಂದೆ ತಾಯಿ ಮಾತಿನಲ್ಲಿ ಇರತಕ್ಕಂಥ ಮಕ್ಕಳು ಕಡಿಮೆಗೆ ಅಂಥ ಮಕ್ಕಳು ಇರಬೇಕು. ಕಾಂತಾನ ದುರ್ಭಾಷಿಣಿ, ಹೆಂಡತಿ ಮಾತಾಡಿದ್ರೆ ಚಲೋ ಮಾತಾಡಬೇಕು. ನ ದುರ್ಭಾಷಿಣಿ, ಸುಮಾರವನ್ನು ಮಾತಾಡಬಾರ್ದು, ಒಳ್ಳೆಯದನ್ನೇ ಮಾತನಾಡಬೇಕು. ಯಾತರ ಅತಿಥಿ ಪೂಜನಂ, ದಿನಾಲೂ ಅತಿಥಿಗಳ ಮನೆಗೆ ಬರ್ತಾ ಇರಬೇಕು. ಮಹಾತ್ಮರು, ಸಂತರು, ಶರಣರು ಬರ್ತಾ ಇರಬೇಕು. ಇಲ್ಲರ ಸಂತ ಏಯಿ ಘರ ತೋಚಿ ದಿವಾಳಿ ದಸರಾ ಅಂತ. ಸಂತರು, ಶರಣರು ಏನು ಮನೆಗೆ ಬರ್ತಾರಲ್ಲ ಅದ ಹಬ್ಬ ಅಂತ ಪುಣ್ಯಾತ್ಮರೇ. ಈ ನಮ್ಮ ಊರಿಗೆ ಎಷ್ಟೋ ಮಹಾತ್ಮರು ಬಂದು ಹೋಗ್ತಾರಿಲ್ಲ. ನಿಮ್ಮ ಊರೊಂದು ಪವಿತ್ರದ ಇದನ್ನ ಕೇಳಿದತ್ತು. ಒಬ್ಬ ಅಂದತ್ತು, ಸಂತೆ ಈ ಘರ ಕಿಡಿಕೆದಾರ ಬಂದ್ ಕರ ಅಂದತ್ತು. ಸಂತ ಬಂದ್ರೆ ಬಾಗ್ಲಾಯ್ಕ ಕುಂಡು ಮಂದಿ ಭಾಳ ಸಂತರು, ಮಹಾತ್ಮರು, ಶರಣರು ಮನೆಗೆ ಬಂದ್ರೆ ಪುಣ್ಯಾತ್ಮರೇ, ನಿಮ್ಮ ಮನೆಗೆ ಯಾರಾದರೂ ಬಂದ್ರೆ ಓಡಾಡಿ ಮಾಡ್ತೀರಿ. ನಿಮ್ಮ ಮನೆಗಿದ್ರು ಹಂಗೆ ಓಡಾಡಿ ಮಾಡ್ಬೇಕಂತ. ಇದು ಗೃಹಸ್ಥಾಶ್ರಮದ ಧರ್ಮದ ಮತ್ತೆ. ಯಾಕ ನಿಮ್ಮ ಗೃಹಸ್ಥಾಶ್ರಮದ ಮೇಲೆ ಸನ್ಯಾಸಾಶ್ರಮ ನಿಂತದ, ಬ್ರಹ್ಮಚರ್ಯ ಆಶ್ರಮ ನಿಂತದ. ಗೃಹಸ್ಥಾಶ್ರಮದ ಮೇಲೆ ಜವಾಬ್ದಾರಿ ಭಾಳದ ಪುಣ್ಯಾತ್ಮರೇ. ಕಾಶಿಯಲ್ಲಿ ಕಬೀರದಾಸರು ಅನ್ನತಕ್ಕಂಥ ಹೇಳಿರ್ಬೇಕು. ನಾ ಸಂತರಿದ್ರು, ಬಡತನ ಭಾಳ ಇತ್ತು. ಯಾಕೆ ಆಮೇಲೆ ಮಹಾತ್ಮರಿಗೆ, ಸಂತರಿಗೆ, ಶರಣರಿಗೆ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಬಡತನ ಇರ್ತೈತಿ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವಿಲ್ಲ. ಏನಾಯ್ತಂದ್ರೆ ರಾತ್ರಿ 7:30 ಟೈಮ್ ಆಗಿತ್ತು ರೀ. 100 ಮಂದಿ ನಿಮ್ಮ ಮನೆಗೆ ಪ್ರಸಾದ ಬರ್ತನಂತ ಫೋನ್ ಹಚ್ಚಿರವ್ರು. ಯಾರಿಗ್ರಿ? ಕಬೀರದಾಸರಿ. ಫೋನ್ ಹಚ್ಚು ತಡ ಇಲ್ಲ, ಹೆಂಡ್ತಿಗೆ ಹೇಳ್ತಾ ಇದ್ದಾರೆ. ಭಾಳ ಪತಿವ್ರತ ಸಾಧ್ವಿನಿ ಇದ್ದೇಳಿ. ನಮ್ಗಿನ್ನೂ ಚಾ ಪುಡಿ ಸಕ್ಕರೆ ಇಟ್ಟಿರ್ತೈತೆ ಕರೆ ಆಗೈತೆ. ಕರ್ಕೊಂಡು ಬಂದು ಕುಣ್ಸೋದಟ್ಟ ಮಾಡ್ತೀನಿ. ಹಿಂಗಂದ್ರೆ ಸಂಸಾರ ಆಗೋದಿಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ಅಂದರು 12ನೇ ಶತಮಾನದಲ್ಲಿ
ಇಂಥ ಶರಣರಾಗಿರಿ. ದಾಶಿಮಯ್ಯ ದುಗ್ಗಗಳೇನತಕ್ಕಂಥ ಶರಣ ಕೇಳಿದರು. ಗಂಡು ಹೇಳಿದ ಮಾತನ್ನು ಮೀರ್ತಿರ್ಕಿಲ್ಲ ಅವರು. ಮಧ್ಯಾಹ್ನ ಬಾರಾದ ಟೈಮ್ ಇತ್ತತ್ತ, ಬ್ಯಾಸ್ಗೆ ದಿವಸ ಇತ್ತು. ಭತ್ತ ಕುಟ್ಟ ತಿಳಕ್ಕೆ ತಾಯಿ ಗಂಡಿಗೆ ಅಂಬಲಿ ಹಾಕಿ ಕೊಟ್ಟಳು. ಅಂಬಲಿ ಆರಿತ್ತು ಕರೆ, ಸುಡಾತೈತಿ, ಒಂದು ಜರ ಆರಿಸಬಾರ್ದು. ನಾವು ಒಣಕಿ ಕೆಳಗಿಟ್ರೆ ಲೇಟ್ ಆಗ್ತೈತೆ ಅಂತೇಳಿ ಏನು ಮ್ಯಾಲಿನ ಒಣಕಿ ಮ್ಯಾಲ ಹೋಗಿತ್ತಲ್ಲ, ಮ್ಯಾಲ ನಿಂತಿತ್ತದ ಅದು ಒಣಕಿ. ಹಂಗಿರ್ಬೇಕ್ರ ಅವ್ರ ಪತಿವ್ರತ ಶಕ್ತಿ. ಅವರು ಇಬ್ಬರು ನಮ್ಮಂಥವು ಇದ್ದಿಲ್ಲ. ಅವ್ರು ಜಗಾಡಿ ಅವ್ರ ಕಡೆ ಹೋಗಿದ್ದು. ನಮ್ಮ ನ್ಯಾಯ ಬಗೆಹರಿಸ್ರೈತೆ ಗಂಡ ಹೆಂಡತಿ. ನಮ್ಮ ಸಾಲೋ ನೋಡ್ತಾರೆ, ಏನೆಲ್ಲ ಮಾಡ್ತಾರೆ, ಏನು ಮದುವೆ ಆಗಿರ್ತೈತಿ, ಏನು ಜಗಳ ಚಾಲೋ ಆಗಿರ್ತೈತಿ, ಹೋಗುತ್ತಾನ ಜಗಳ. ಹಂಗಾದ್ರೆ ಸಂಸಾರ ಆಗೋದಿಲ್ಲ ಪುಣ್ಯಾತ್ಮರಿಗೆ. ಕಬೀರದಾಸರಿಗೆ ಹೇಳ್ತಾ ಇದ್ದಾರೆ, ಹೆಂಡತಿಗಿಲ್ಲ 100 ಮಂದಿ ಬರ್ತಾನಂತಾರೆ. ಈಗರೆ 7:30 ಟೈಮ್ ಆಗೈತಿ, ಪ್ರಸಾದಕ್ಕೆ ಏನಾದರೂ ಮನ್ಯಾಗ ಐತೇನಾ ಅಂದ್ರೆ ವಿಚಾರ ಮಾಡಿ ಯಾಕೆತಾರ. ಇನ್ನು 100 ಮಂದಿ ಬಂದಿರೋ ನಾ ಅಡುಗೆ ಮಾಡ್ತೀನಿ, ಕರೆ ಮನ್ಯಾಗ ಏನೂ ಇಲ್ಲ. ಹಂಗಾರೆ ಏನು ಮಾಡೋಣ ಅಂತ ಇದ್ದಾರೆ ಅವರು ಕಬೀರದಾಸರು. ಏನು ಮಾಡೋಣ ಅಂದಾಗ ಶೆಟ್ಜಿನ ಕೇಳಿಬರ್ರಿ, ಅವ್ನು ದೊಡ್ಡ ಕಿರಾಣಿ ಅಂಗಡಿ ಇತ್ತ ಊರಾಗ, ಕೇಳಿಬರ್ರಿ ಉದ್ರಿ ಕೊಡ್ತಾನೆ ಕೇಳೋನು, ಮುಂದೆ ಎಲ್ಲಿವರ ಏನಾರ ಮಾಡಿ ದುಡಿದು ಕೊಡಕ್ಕೆ ಬರ್ತೈತಿ ಅಂತ ಹೇಳ್ತಿದ್ರು. ಇಂಥ ಹೆಣ್ರಿದ್ರೆ ಮನೆ ಉದ್ಧಾರ ಆಗ್ತೈತಿ ಪುಣ್ಯಾತ್ಮರೇ. ಕಾರೇಶು ದಾಶಿ, ಕರ್ಣೇಶು ಮಂತ್ರಿ, ಭೋಜೇಶು ಮಾತಾ, ಕ್ಷಮೆಯ ಧರಿತ್ರಿ, ಕರ್ಣೇಶು ಮಂತ್ರಿ. ಇಂಥ ಹೆಣ್ರು ನಿಮ್ಗೆ ಸಿಕ್ಕಿರಂದ್ರೆ ನಿಮಗೆ ಭಾಳ ಪುಣ್ಯ. ಕಾರ್ಯದಲ್ಲಿ ದಾಸಿ ಅಂತಿರಬೇಕು, ಗುಣದಲ್ಲಿ ಲಕ್ಷ್ಮಿ ಅಂತಿರಬೇಕು, ಸಲಹೆ ಕೊಡುವಲ್ಲಿ ಮಂತ್ರಿಯಲ್ಲಿರಬೇಕು, ಊಟವನ್ನು ಮಾಡಿಸುವಲ್ಲಿ ತಾಯಿ ಹೆಂಗಿರ್ಬೇಕಂತ ಅಂದ್ರೆ ನೀವು ಪುಣ್ಯ ಮಾಡಿರಿ ಅಂತ ತಿಳ್ಕೊಬೇಕು. ಏನಿಲ್ಲ ಏನಿಲ್ಲ, ಒಂದು ಮನೆಗೆ ಊಟಕ್ಕೆ ಹೋಗೋಣ, ಒಟ 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 ಹಂಗದ ಚಾಲೋ ಮಾಡ್ರಿ, ನಿಮ್ಮದು ಪಾಪ ಐತೆ ತಿಳ್ಕೊಬೇಕು. ಮತ್ತೆ ಆಕೆ ಹಂಗೆ ಅನ್ನಲಿಲ್ಲ ಪುಣ್ಯಾತ್ಮರೇ. ಆಕೆ ಅಂತ ಇದ್ದಾಳೆ, ಶೆಟ್ಜಿ ಅದನ್ನು ದೊಡ್ಡ ಮಾನವಾಡಿ ಅಂಗಡಿ ಐತಿ, ಕಿರಾಣಿ ಅಂಗಡಿ. ಕೇಳಿ ಬರ್ರಿ, 100 ಮಂದಿ ನಾವು ಪ್ರಸಾದ ಮಾಡಿಸೋದು ನಮ್ಮ ಗೃಹಸ್ಥಾಶ್ರಮದ ಧರ್ಮ ಐತೆ ಅಂದ್ರೆ ವಿಚಾರ ಮಾಡ್ರಿ ಅಂದ್ರು. ಅನ್ನೋ ತಡ ಇಲ್ಲ, ಕೇಳಕ್ಕೆ ಆದರೂ ಹೋಗೋ ತಡ ಇಲ್ಲ. ನನಗೆ ಉದ್ರಿ ಕೊಡೋದು ಆಗೋದಿಲ್ಲ ಅಂದ. ಯಾರು ಅಂಗಡಿಗಾರ ಉದ್ರಿ ಕೊಡೋದು ಆಗೋದಿಲ್ಲ ಅಂದ. ಅನ್ನೋ ತಡ ಇಲ್ಲ, ನಾಯರೇ ಕೇಳಿ ಬರ್ತಾನೆ ಗಪ್ರಿ ಅಂದ್ರೆ ಯಾರು ಕಬೀರದಾಸರು ಹೇಳಿದ್ರು. ಹಾಗಲ್ರಿ, ಈ ಎಳೆಯಾಗಿತ್ತು ಇಲ್ಲ, ನಮ್ಮ ಮನ್ಯಾಗರ ಏನೂ ಇಲ್ಲ, 100 ಮಂದಿಗೆ ಅತಿಥಿಗಳು ಬರ್ತಾನಂತ ಹೇಳಿದ್ದಾರೆ. ಅದಕ್ಕಾಗಿ ನಾವೇನು ಮಾಡಲಿ ಅಂತಂದಾಗ ನಮ್ಗೆ ಏನಾದರೂ ಕೊಡ್ರಿ ಅಂತ ಅನ್ನೋ ತಡ ಇಲ್ಲ. ಭಾಳ ರೂಪದಾಗ ಸೌಂದರ್ಯ ಇದ್ದಳ್ರಿ. ಆ ಅಂಗಡಿಕಾರನ ಕಾಮುಕ ದೃಷ್ಟಿ ಐತಿ ಮ್ಯಾಗ ಬಿತ್ತು ಪುಣ್ಯಾತ್ಮರಿ. ಜಗತ್ತಿನ ಜನ ಭಾಳ ಸುಮಾರು ಅದ, ಎಂತೆಂಥವ್ರು ಬಿಟ್ಟಿಲ್ಲ, ಇನ್ನು ನಮ್ಮನೇನು ಬಿಡ್ತಾರ್ರಿ. ಅದಕ್ಕಾಗಿ ಮಾದೇವ್ಯಾಕಂದ್ರೆ ಅವ್ರು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನಸ್ಸಿನಲ್ಲಿ ಕೋಪವ ತಾಳಲಾರದೆ ಸಮಾಧಾನಿಯಾಗಿರಬೇಕು ಚೆನ್ನ ಮಲ್ಲಿಕಾರ್ಜುನ ಅಂತ. ಬೆಟ್ಟದಾಗ ಅರಣ್ಯದಾಗ ಮನೆ ಮಾಡಿದವಪ್ಪ, ಅಲ್ಲಿ ಮೃಗ ಬರ್ತಾವಂದ್ರೆ ಬರುವುದು ಸಹಜಿಕದ ಪುಣ್ಯಾತ್ಮರೇ. ಸಮುದ್ರ ದಂಡಿ ಮ್ಯಾಗ ಮನೆ ಮಾಡಿದವು ನೆರೆ ತೊರೆ ಬರ್ತಾವಂದ್ರ ಬರುವನ. ಇನ್ನು ಸಂಧ್ಯಾಗ ಮನೆ ಐತಿ, ಕಾಯಿಪಲ್ಯದಕ್ಕೆ ಹೆಂಗಂದ್ರು ಕಿರಾಣಿ ಅಂಗಡಿ ಹಿಂಗಂದ ಅಂದ್ರೆ ಯಾಕೆ ಸಂತ್ಯಾಗ ನಮ್ಮ ಮನೆ ಮಾಡಿದಿ ಮೊದಲನೇ ಸಂತ್ಯಾಗ ಮನೆ ಮಾಡಿ ಅಂದ್ರಕ್ಕೆಲ್ಲ ಬರುವನ. ಇನ್ನು ಈ ಲೋಕದಾಗ ಹುಟ್ಟಿದವು ಅಂದ್ರೂ ಸಹಿತ ಎಲ್ಲ ಬರುವನ, ಸ್ತುತಿನೂ ಬರುವನ, ನಿಂದನೂ ಬರುವನ, ಮಾನ ಬರುವ, ಅಪಮಾನ ಬರುವ, ದುಃಖ ಬರುವುದ ಎಲ್ಲನೂ ಬರ್ತಾ ಇದೆ ಪುಣ್ಯಾತ್ಮರೇ. ಅದರಾಗ ನಿಮ್ಮ ಮುಂದೆ ಹೇಳ್ತಾರಲ್ಲ, ಅಧ್ಯಾತ್ಮ ಮಾಡೋರಿಗೆ ಭಾಳ ಬರ್ತಾವ. ಯಾಕೆ ಅಂದ್ರೆ ಓದಾರಿಗೆ ಬರೋದಿಲ್ಲವ, ಯಾರು ಪರಮಾತ್ಮನ ಲಿಸ್ಟ್ನ್ಯಾಗ ಅದಾರಲ್ಲ ಅವ್ರಿಗೆ ಭಾಳ ಬರ್ತಾ ಇದ್ದಾವ. ಅದಕ್ಕಾಗಿ ಹೇಳ್ತಾರೋ, ಹರತನ್ನ ಭಕ್ತರನ್ನು ತಿರಿಯುವಂತೆ ಮಾಡುವ. ಪರಮಾತ್ಮ ಪರೀಕ್ಷೆ ಮಾಡ್ತಾ ಇದ್ದಾನೆ, ತಿರ್ಕೊಂಡು ಉಣ್ಣುವಾಗ ಮಾಡ್ತಾನಂತ.
ಅರೆದು ನೋಡುವ ಚಂದನದಂತೆ, ಒರೆದು ನೋಡುವ ಚಿನ್ನದಂತೆ, ಕಡೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದರೆ ಎತ್ತಿಕೊಂಬ ನಮ್ಮ ರಾಮನಾಥ ಅಂತ ಹೇಳ್ತಾ ಇದ್ದಾನೆ ಶರಣ. ಪರಮಾತ್ಮ ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನು ಬಂಗಾರ ಪರೀಕ್ಷೆ ಮಾಡ್ತಾರೋ, ಏನು ಕಬ್ಬಿನ ಪರೀಕ್ಷೆ ಮಾಡ್ತಾರೆ? ನಿಮ್ಮೂರಾಗ ಏನು ಮಾಡ್ತಾರೆ? ನಮ್ಮೂರಾಗ ಬಂಗಾರ ಮಾಡ್ತಾರೆ. ಕಬ್ಬಿನ ಪರೀಕ್ಷೆ ಮಾಡೋದಿಲ್ಲ ಯಾರ? ಮೊದಲ ಕಬ್ಬಿನ ಇದ್ದಾದ, ಅದನ್ನ ಯಾರು ಪರೀಕ್ಷೆ ಮಾಡೋದಿಲ್ಲ? ಪುಣ್ಯಾತ್ಮರೇ. ಪರಮಾತ್ಮ ಹೆಂಗೋ ಹಂಗೆ ಯಾರು ಅಧ್ಯಾತ್ಮದಲ್ಲಿ ಇರ್ತಾ ಇದ್ದಾರಲ್ಲ, ಯಾರು ಪರಮಾತ್ಮನನ್ನು ನಂಬ್ತಾ ಇದ್ದಾರಲ್ಲ, ಪರಮಾತ್ಮ ಪರೀಕ್ಷೆ ಮಾಡ್ತಾನೆ. ಇದು ಡೂಪ್ಲಿಕೇಟ್ ಐತೇನು ಒರಿಜಿನಲ್ ಐತೋ? ಡೂಪ್ಲಿಕೇಟ್ ಇತ್ತಂದ್ರೆ ಪರಮಾತ್ಮನ ಬಿಡ್ತೈತಿ, ಒರಿಜಿನಲ್ ಇತ್ತಿಲೋ ಇನ್ನೊಂದು ಭಕ್ತಿ ಹೆಚ್ಚು ಮಾಡ್ತೈತಿ. ಒರೆದು ನೋಡುವ ಅರೆದು ನೋಡುವ ಅರಿತಾನಂತ ಹೆಂಗೆ ಶ್ರೀಗಂಧ ಅರ್ಧಂಗೆ ಹೆಂಗಾಗ್ತೈತ್ರಿ? ಸುವಾಸನೆ ಬರ್ತೈತಿ. ಅದ ಏನು ಕಡಿಮೆ ಮಾಡ್ತೈತೋ? ತೇರಿನಂದರೆ ಕಂಪ ಬಿಟ್ಟೈತಿ, ಬಿಡುದಿಲ್ಲ. ಅದ ಕಡೆದು ನೋಡುವ ಕಬ್ಬಿನ ಕೋಲಿನಂತೆ. ನೋಡಿಲ್ಲ, ಕಬ್ಬಿನ ರಸ ಕುಡ್ದೇರೇನು? ಅದು ಮಷಿನ್ದಾಗ ಹಾಕಿದಾಗ ಅದು ರಸ ಬಿಡುದು ಕೈ ಕೊಡ್ತೈತೇನು? ಸೀನ ಕೊಡ್ತದ. ಹೆಂಗೋ ಹಂಗೆ ನಿಜವಾದ ಪರಮಾತ್ಮನ ಭಕ್ತಿದ್ದವ ಅವ್ನು ಬೆದರುವುದಿಲ್ಲ, ಬೆಚ್ಚುವುದಿಲ್ಲ. ಏನು ಬಂದ್ರೆ ಭಗವಂತನಿಗೆ ಅರ್ಪಣೆ ಮಾಡ್ತಂತ ಮಾದೇವಿ ಇದಂಗೆ ಆಕೆ ಹೇಳ್ತೆ ಅಂತ ಇದ್ದಾಳೆ, ನೀ ಸಾಮಾನು ಕೊಡು, ಇಂದು ರಾತ್ರಿ ಬರ್ಬೇಕಂತ ನಾವು ವಿಚಾರ ಮಾಡಿದ್ವಿ. ಬರ್ದಿದ್ರೆ 100 ಮಂದಿ ಊಟಕ್ಕೆ ಬರ್ತಾನತ್ತಾನ, ಬರ್ತಾನತ್ರ. ಅದು ಪಾಪ ಅಂಥ ಪ್ರಸಂಗ ಬಂದವ್ರಿಗೆ. ಅವನು ತಡ ಇಲ್ಲ ವಾದ್ರಿ ಅಡುಗೆ ಮಾಡಿ ಶೆಟ್ಜಿ ಎಲ್ಲ ಕೊಟ್ಟಿದ್ದಾನ ಸಂತಿ ಅಂದು. ಅವನು ಒಳಗಾಗಿ ಅಡುಗೆ ಮಾಡಿಸು, ಎಲ್ಲರೂ ಊಟ ಮಾಡಿಸಿದ್ರಿ. 100 ಮಂದಿ ಊಟ ಮಾಡಿದಿಂದ ಎಲ್ಲರೂ ಆದರು. ಹಿಂಗೆ ಮಳೆ ಹತ್ತಿತ್ಲೆ, ಹಿಂಗೆ ದೋತ ಮಳೆ ಹತ್ತಿತ್ತು, ತಯಾರಾದವು. ಕಬೀರ ಪಾಪ ಭಾಳ ಮುಗ್ದಿದ್ದ. ಇನ್ನು ಮಳೆ ಬರತೈತಿ ತೋರ್ಸ್ಕೊಂಡ್ರೆ ಅವ್ನು ಏನಾರ ನಾನು ಹಿಂತಿಗೆ ಅಂದಾನ ಅಂತೇಳಿ ಪಾಪ ಎಲ್ಲ ತಯಾರು ಮಾಡಿ ಹೊತ್ಕೊಂಡು ಹೋಗಿ ಬಿಟ್ಟು ಬಂದಿರ್ತೀವಿ. ಹೌದಾ? ವಾದತ್ತ ಹೋಗು ತಡ ಇಲ್ಲ, ಹೋಗ್ತಾ ಇದ್ದಾಳೆ, ಬಾಗಿಲ ಬರೀತಾ ಇದ್ದಾಳೆ ತಾಯಿ. ಬಡ್ದಾಗ ಅಂಗಡಿಕಾರ ನೋಡ್ತಾ ಇದ್ದಾನೆ. ಪುಣ್ಯಾತ್ಮರೇ, ಏನಾಕಿದೆ ನೋಡಿದ ಮನಸ್ಸು ಬದಲಿ ಆತ್ರಿ. ಅವ್ನು ಎಂಥ ಪುಣ್ಯದ ಶಕ್ತಿ ಇರೋದು. ನಾವು ಮಾಡಿರ್ತಕ್ಕಂಥ ಧರ್ಮ ನಮ್ಮನ್ನು ಎಲ್ಲರೂ ರಕ್ಷಣೆ ಮಾಡ್ತದ ರೀ. ಧರ್ಮೋ ರಕ್ಷತಿ ರಕ್ಷಿತ. ನಾವು ಮಾಡಿರ್ತಕ್ಕಂಥ ಧರ್ಮ ರಕ್ಷಣೆ ಮಾಡ್ತದ. ಒಳಗೆ ಬಾ ಅಂತ ಇದ್ದಾನೆ, ಒಳಗೆ ಹೋಗ್ತಾ ಇದ್ದಾಳೆ. ಆಕೆ ಅಂತ ಇದ್ದಾಳೆ, ನಾ ಇಲ್ಲಿ ಪರ್ಯಂತರವಾಗಿ ನನ್ನ ಶೀಲವನ್ನು ನಾನು ಬಿಟ್ಟಿಲ್ಲ. ಇವತ್ತು ಭಗವಂತ ನನಗಿಂಥ ಪ್ರಸಂಗ ತನ್ನಂತೆ ಅಳ್ಕೋತ ಹೋಗಿಡ್ರಿ ವಿಚಾರ ಮಾಡಿ. ಇನ್ನು ಇಲ್ಲ 7 ಗುಣ ಇದಾವೆ. 7 ಗುಣದ ಅನುಸಾರವಾಗಿ ಬದುಕಬೇಕು ನಾವು. ಯಾವ್ಯಾವ ನೆನಪದ? ಈಶಾಮ್ನ ವಿದ್ಯಾ, ತಪೋ, ದಾನಂ, ಜ್ಞಾನಂ, ಶೀಲಂ, ಗುಣೋ, ಧರ್ಮ. ಅದರ ಒಂದರೆ ನಮ್ಮ ತೆಕ್ಕಿರ್ಬೇಕಿತ್ತು. ಆಕೆ ಅಳ್ಕೋತಗಳು ಆ ಕೂಗು ಪರಮಾತ್ಮನಿಗೆ ಗೊತ್ತಾತೆ ಅಂದಲ್ಲ. ಏನಿಕ್ಕಿನ್ನು ನೋಡಿಲ್ಲ ಅವ ಅಂಗಡಿಕಾರ. ಅವನ ಮನಸ್ಸು ಬದಲಿ ಆತ. ಅವನು ಬಂದವನ ಏನು ಮಾಡ್ತಾ ಇದ್ದಾನೆ? ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ನೀನು ಏನು ಅಂತತಿ ಇದೀನೋ ನೀವು ಮಾತಿನ ಹೆಂಗೆ ನಡೀದೆ ಅನ್ಬೇಕು. ನೀನು ದೊಡ್ಡ ದೇವತೆ ಇದಿ, ಇವತ್ತಿಂದ ಏನಿದಿ, ನೀನು ನನ್ನ ತಂಗಿದಿ, ನಿನಗೇನು ಬೇಕಾದ ಒಯ್ಯಿ ಅನ್ಬೇಕಮ್ಮ. ಹೆಂಗಿರ್ಬೇಕು ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ನಮ್ಮ ಧರ್ಮ ಪಾಲನೆ ಮಾಡೋಕೆ ಬರ್ತೈತಿ. ಹಂಗೆ ಬದುಕಬೇಕು ಪುಣ್ಯಾತ್ಮರೇ ನಾವು. ಇದು ಗೃಹಸ್ಥಾಶ್ರಮದ ಧರ್ಮ ಐತಿ. ಅತಿಥಿ ಪೂಜನಂ, ಶಿವಪೂಜನಂ. ದಿನಾಲು ಶಿವಪೂಜೆ ಅನ್ನತಕ್ಕಂಥದ್ದು ನಮ್ಮ ಮನೆಯಲ್ಲಿ ನಡಿಬೇಕು. ದಿನಾಲು ಏನು ಮಾಡ್ಬೇಕ್ರಿ? ಮೃಷ್ಟಾನ್ನ ಭೋಜನ ಊಟ ಮಾಡ್ಬೇಕತ್ತ. ಮೃಷ್ಟಾನ್ನ ಭೋಜನ ಊಟ ಮಾಡ್ಬೇಕಂದ್ರೆ ಸಾಲ ಮಾಡ್ಯಲ್ಲ. ಮತ್ತು ಕಾಯಕವೇ ಕೈಲಾಸ. ಸತ್ಯ ಶುದ್ಧ ಕಾಯಕ ಮಾಡಬೇಕು. ಕಾಯದಿಂದ ಮೋಸ, ವಂಚನೆ, ಇನ್ನೊಬ್ಬರಿಗೆ ದುಃಖವನ್ನು ಕೊಡತಕ್ಕಂಥ ಕಾಯಕ ನಮ್ಮದಾಗಿರಬಾರದು. ಈ ರೀತಿ ಬದುಕಿದಂದ್ರೆ ಇದಕ್ಕೇನಂತಾರೆ? ಧನ್ಯೋ ಗ್ರಸ್ತಾಶ್ರಮ ಅಂತಾರೆ. ಏನು ಹೇಳ್ತಿದ್ರಿ? ಹಿಂಗೆ ಬದುಕಬೇಕು ನಾವು. ಹಿಂಗೆಲ್ಲ ಬದುಕುತ್ನಾಗ ಎಲ್ಲ ಬರ್ತಾ ಇದ್ದಾವೆ. ದುಃಖ, ಬಡತನ, ಮಕ್ಕಳು ಚಲೋರೇ ಇರುವುದಿಲ್ಲ. ಹಿಂಗೆಲ್ಲ ಬರ್ತಾ ಇದ್ದಾವೆ. ಎಲ್ಲ ದುಃಖನ ಅದಾವ. ಈ ದುಃಖ ಏನು ಎದರಿಂದ ಬರ್ತಾವೆ ಅಂದರೆ ಪೂರ್ವಜನ್ಮದಿಂದ ಮಾಡಿರತಕ್ಕಂಥ ಕರ್ಮದಿಂದ ಬರ್ತಾ ಇದ್ದಾವೆ ಪುಣ್ಯಾತ್ಮರು. ಅದಕ್ಕೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನೇ ಮಾಡು. ನಿಂಗೆ ಈ ಜನ್ಮದಾಗರೆ ದುಃಖ ಐತಿ, ಮುಂದಿನ ಜನ್ಮದಾಗ ನಿನಗೆ ದುಃಖ ಸಿಗಬೇಕಾಗಿತ್ತಂದ್ರೆ
ನೀ ಏನು ಮಾಡು, ಈಗೇನು ಭೋಗಿಸಾದ ಇನ್ನು ಭೋಗಿಸಬೇಕ, ಇನ್ನು ನಿಂಗೆ ಸುಖ ಆಗ್ಬೇಕಾಗಿತ್ತಂದ್ರೆ ನೀ ಪುಣ್ಯವನ್ನೇ ಮಾಡು. ಅದು ಎದರಿಂದ ಸಿಗ್ತದ ಅಂದ್ರೆ ಹಣೆ ಬರದಲ್ಲಿ ಇರಲಾರ್ದನ್ನು ಕೊಡತಕ್ಕಂಥ ಸಾಮರ್ಥ್ಯ ಮಹಾತ್ಮರಲ್ಲಿದ, ಪುಣ್ಯಾತ್ಮರೇ. ಸದ್ಗುರು ಸರ್ವೇಶ್ವರನಲ್ಲಿದ, ಶಿವಪುತ್ರೇಶ್ವರನಲ್ಲಿದ. ಯಾಕೆ ಅಂತ ತಪಸ್ವಿಗಳ ಹತ್ರ ಅದು ಅಂದ್ರೆ ಹೇಳ್ತಾ ಇದ್ದಾರೆ, ಯಶ, ಬಲ, ಕೀರ್ತಿ, ಆಯುಷ್ಯ ನಮ್ಮ ಹಣೆ ಬರದಲ್ಲಿ ಇರಲಾರ್ದನ್ನು ಕೊಡತಕ್ಕಂಥ ಸಾಮರ್ಥ್ಯ ಮಹಾತ್ಮರಿದೆ, ಪುಣ್ಯಾತ್ಮ. ಪ್ರಸಂಗ ಬರ್ತದೆ ಸಿದ್ಧಾರ್ಥ ಕಾಲಕ್ಕೆ. ಬಡಿಗೆ ಕಾಳಪ್ಪ ಅಂತ ಹೆಸರು ಕೇಳಿರ್ಬೇಕು ನೀವು. ಹುಬ್ಳಿಗೆ ಹೋಗಿರಿ, ಯಾರ ಕೈಲಾಸ ಮಂಟಪ ನೋಡಿರಿ. ಕೈಲಾಸ ಮಂಟಪ ಕಟ್ಟಿದವು ಬಡಿಗೇರ್ ಕಾಳಪ್ಪ. ಅವ್ರಿದ್ದಾಗ ತಯಾರಾಗಿತ್ತು. ಬಡಿಗೇರ್ ಕಾಳಪ್ಪ ಎಲ್ಲ ಸಂಸಾರ ತ್ಯಾಗ ಮಾಡಿ ಅಲ್ಲೇ ಬಂದಿರ್ತ. ಕೈಲಾಸ ಮಂಟಪ ಕಟ್ಕೋತಿದ್ದ. ಕಟ್ತಾ ಇರುವಾಗ ಒಂದು ಏನಾಯಿತು ಪುಣ್ಯಾತ್ಮರೆ ಅಂದ್ರೆ, ಅವ್ನು ಬಡಿಗೇರ್ ಕಾಳಪ್ಪನೊಂದು ನೇಮಿತ್ತು ರೀ. ಸಿದ್ಧಾರೂಢ ಅಜ್ಜಾರ ಎದ್ದು ಹೊರಗೆ ಸಂಡಾಸ್ಗೆ ಹೋಗೋತ್ನ್ಯಾಗ ಸಾಲು ಹಿಡಿದು ನಂಬರ್ ಹಚ್ತಿದ್ದು ಅವತ್ತು ಸುಮ್ಮನೆ. ಎದಕ್ಕೆ ರೀ? ದರ್ಶನ ತೊಗೊಳಕ. ದರ್ಶನ ತೊಗೊಂಡನೇ ಏನು ಮಾಡ್ತಿದ್ದ, ತನ್ನ ಕಾಯಕ್ಕೆ ಚಲೋ ಮಾಡ್ತಿದ್ದವು. ಕೈಲಾಸ ಮಂಟಪವನ್ನು ಕಟ್ಟೋದು. ಒಮ್ಮೆ ಹಿಂಗೆಲ್ಲರೂ ನಂಬರ್ ಹಚ್ಚಿರು. ಅಜ್ಜಾರ ಎದ್ದು ಹೊರಗೆ ಬಂದರು ತಡ ಇಲ್ಲ, ನಮಸ್ಕಾರ ಮಾಡಿದ್ರು, ಮುಖ ನೋಡಿದ್ರು. ಸಿದ್ಧಾರೂಢರು ಯಾರಿಗೂ ಬಡಿಗೇರ್ ಕಾಳಪ್ಪ ನೋಡಿದ್ರು. ಕಾಳೆ ಅಂದರು. ಯಾಕಪ್ಪ? ಏನು ಮುಖದ ಮೇಲೆ ಲಕ್ಷಣ ಬೇರೆ ಕಾಣತ್ತವರು ಅಂದರು. ಯಾಕಪ್ಪ ಏನಾಯ್ತು? ಕೈಲಾಸ ಮಂಟಪನ ಪೂರ್ಣ ಕಟ್ಟಬೇಕು ಮಾಡಿದ್ದೀವಿ, ಅರ್ಧಕ್ಕೆ ಮುಗಿಸ್ಬೇಕು ಮಾಡಿದ್ದೀನೋ ಅಂದ್ರು. ಜ್ಞಾನಿಗಳು ಅವನು ತಡ ಇಲ್ಲ. ಆ ಕಾಳಪ್ಪ ತನ್ನಪ್ಪ ಅದು ಪೂರ್ಣ ಮಾಡೋದು ನಿನ್ನ ಕೈಯಾಗೈತಿ, ಅದು ಅರ್ಧ ಮಾಡೋದು ನನ್ನ ಕೈಯಾಗಿಲ್ಲದ. ನೀನು ಆಡಿಸಿದಂತೆ ಆಡುವೆ ನಾನು ಅಂದಂಗೆ ಅದು ಪೂರ್ಣ ಮಾಡೋದು ನಿನ್ನ ಕೈಯಾಗೈತಿ, ಅದನ್ನ ಅರ್ಧಕ್ಕೆ ನಿಲ್ಲಿಸೋದು ನಿನ್ನ ಕೈಯಾಗೈತಿ, ನನ್ನ ಕೈಯಾಗ ಏನೂ ಇಲ್ಲ ಅಂತ ಬಡಿಗೇರ್ ಕಾಣಪ್ಪ ಅನ್ನ ಅನುತಡ. ಇನ್ನು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡೋದಲ್ಲ ಹಿಂಗಂತೀ ಕಾಳೆ ಅಂದರು. ಮತ್ತು ನನ್ನ ಕೈಯಾಗ ಏನೈತೆ ಅದು ನಾವು ನೀವು ಹುಟ್ಟಿಸಿದೇನ ಹುಟ್ಟಿದನು. ಯಾಕೆ ತಿಳಿದಿಲ್ಲ? ವರ್ಗೋ ಸಾಕ್ಷಾತ್ ನರಾಕೃತಿ, ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಅಂದ್ರೆ ಏನು? ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಐತಿ ಪುಣ್ಯಾತ್ಮರೇ. ಹಂಗೆ ನಂಬಿದಿರ್ಬೇಕಲ್ಲ ನಮ್ಗೆ ಅಂದಿರವ. ನಂಬೆಲ್ಲ ಮನುಷ್ಯ ರೂಪ ಆದವ. ನಂಬಬೇಕಿಲ್ಲ, ನಮ್ಗೆ ನಂಬಿಕೆ ಇಲ್ಲ. ನಂಬರು ನಚ್ಚರುವರೆಗೆ ಕರೆಯೋರು, ನಂಬಲರಿಯರು ಲೋಕದ ಮನುಷ್ಯರು. ನಂಬಿಕರೆ ಓ ಎಣ್ಣನೆ ಶಿವನು. ನಾವು ಪ್ರಪಂಚ ನಂಬಿದೆವು, ಪರಮಾತ್ಮನ ಹೆಂಗಿಂದ ನಂಬಕ್ಕೆ ಸಾಧ್ಯದ ರೀ? ಕಾಳಪ್ಪ ಅಂತ ಇದ್ದಾನೆ. ಯಪ್ಪ ಯಾವಾಗ ನಿನ್ನ ಪಾದಕ್ಕೆ ಬಿದ್ದಲ್ಲ ಅಂತ ಹೋಗಿದ್ದೀರ ನಾವು. ಅಭಿಮಾನ ಹೋಗಿತ್ತು ಪುಣ್ಯಾತ್ಮರೇ. ಅಭಿಮಾನದಿಂದ ದುಃಖದ. ಅಭಿಮಾನಂ ಸುರಾಪಾನಂ ಅಂತ ಹೇಳ್ತಾ ಇದ್ದಾರೆ. ಇದು ಅಹಂಕಾರ. ಅಭಿಮಾನ ಏನು ಮಾಡ್ತದಂದ್ರೆ ದುಃಖವನ್ನು ಕೊಡ್ತದೆ. ಜನ್ಮ ಜನ್ಮಾಂತರಕ್ಕೆ ನಮ್ಮ ದುಃಖವನ್ನು ಏನು ಕೊಡತೈತೆ ಅಂದ್ರೆ ನೀವು ಅಹಂಕಾರ ಕೊಡತೈತೆ. ಅಭಿಮಾನ ನಾವು ಇಡ್ಬೋದು ಸತ್ತಿಲ್ಲ, ಮಾತು ಬಿಟ್ಟು ಬರೋದನ್ನ ನಾವು. ಅದಕ್ಕಾಗಿ ತುಕಾರ ಮಾರಾದ್ರು ಅಭಿಮಾನ ಸೋಡಾವ ಮುಕ್ತಿ ರೋಕಡ ಸಾಗ್ಯಾವ. ಅಭಿಮಾನ ಬಿಡಬೇಕಾಗ್ಯದ. ಶರೀರದ ಅಭಿಮಾನ, ಅಧಿಕಾರದ ಅಭಿಮಾನ, ರೂಪದ ಅಭಿಮಾನ. ಒಂದು ಅಭಿಮಾನದವು ಎಷ್ಟು ಅದಾವ್ರಿ? ಅಷ್ಟಮದವ ನೆಚ್ಚಿ ಕೆಟ್ಟೇನ ದೇವ. 8 ಮದ ಅದಾವ. ಅವಕ್ಕೆ ನಾವು ಶಿಲಿಕಿ ಏನು ಮಾಡ್ತಾ ಇದ್ರು? ಘಾಸಿ ಆಗ್ತಾ ಇದ್ರು ಪುಣ್ಯಾತ್ಮರೇ. ಅದಕ್ಕಾಗಿ ಅಭಿಮಾನವನ್ನು ಬಿಡ್ಬೇಕು. ಗುರುವಿನ ಹತ್ರ ಬಂದು ಇಲ್ಲೋ ಅಭಿಮಾನವನ್ನು ಬಿಟ್ಟಾಗ ಸುಖ ಆಗ್ತದೆ ಪುಣ್ಯಾತ್ಮರೇ. ಅಭಿಮಾನ ಹಿಡ್ಕೊಂಡು ನಾವು ಬಂದು ಇಲ್ಲೋ ಇರ್ಲಿಕ್ಕತ್ತೆ ಹೇಳ್ತಲ್ಲ, ಉಪ್ಪಿನ ಹಳ್ಳಿ ಹಿಡ್ಕೊಂಡು ಬಾಯಾಗ ಬಂದ್ರು ಅದ ಗುರು ಉಪದೇಶ ಹೆಂಗೆ ಹತ್ತಿದ್ರೆ ಉಪ್ಪು ಹತ್ತದ. ಅದು ಮತ್ತೇನ ಈ ನಾನು, ನಂದು, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ ಆಗಿರೋದು ಇಟ್ಕೊಂಡು ಮನ್ನ ಇಲ್ಲಿ ಗೊತ್ತು ಇಲ್ಲೋ, ಅದರಿಂದ ನೆಮ್ಮದಿ ಸಿಗುವುದಿಲ್ಲ ಪುಣ್ಯಾತ್ಮರೇ. ಕಾಳಪ್ಪ ಅಂತ ಇದ್ದಾನೆ. ಯಪ್ಪ ಯಾವಾಗ ನೀನು ಶರಣ ಹೋಗಿರಲ್ಲ ಅಂದ್ರು ಹೋಗಿತ್ತು ನನ್ನ ಶರೀರ ನಾವು ಹಿಂಗೆ ಕಳೆ ಅಂದ್ರು ಅವ್ರು ಸಿಗ್ತಾರವರು. ಹೂನಪ್ಪ ಮುಖ ನೋಡ್ತಾ ಇದ್ದಾರೆ. ನೀ ಎಲ್ಲ ನನಗೆ ಒಪ್ಪಿಸಿ ಬಿಟ್ಲೆ ಎಂತ ಮಾಡ್ಬೇಕುಲ್ಲೇ, ನೀ ಅದನ್ನ ಕಳಿಸಿದ್ದೀನಿ ನನಗಂತ ಕಾಳಪ್ಪ ಅಂತ ಹಿಂಗಂದ್ರು. ಹೌದು, ಹಂಗಾರೆ ಏನು ಮಾಡು?
ಕೈಲಾಸ ಮಂಟಪವನ್ನು ಕಟ್ಟುತ್ತಲೇ ಇರ್ತಿ ಹೋಗಿ ಮಗನತ್ರ ಆಶೀರ್ವಾದ ಮಾಡತ್ತೀರಿ. ಕೈಲಾಸ ಮಂಟಪ ಆಗನ ಸತ್ತವು. ವಿಚಾರ ಮಾಡ್ರಿ, ಮಹಾತ್ಮರಲ್ಲಿ ಎಂಥ ಶಕ್ತಿ ಅದ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಇವು ದರಿದ್ರ, ಬಡತನ, ಆಯುಷ್ಯ, ಕ್ಷಣಿಕ ಆಯುಷ್ಯ ಇವೆಲ್ಲ ನಮ್ಮನೆಯವರು ಮೂಲನೆ ಆಗಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕ್ರಿ? ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿನ ಒಂದು ಸಂಘದಲ್ಲಿ ನಾವಿರಬೇಕು ಪುಣ್ಯಾತ್ಮರೇ. ಇದ್ವಂದ್ರೆ ನಮ್ದು ಏನಾಗ್ತದಂದ್ರೆ ಜೀವನ ಸಾರ್ಥಕ ಆಗ್ತಾ ಇದೆ. ಅದರ ಸಲುವಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ ಮನುಷ್ಯ ಜನ್ಮದಲ್ಲಿ ಹೇಳ್ತಾ ಇದ್ದಾರೆ ಅವರು, ನೀವು ಬಂದಿದ್ದೀವಿ ಅಂದ ಬಳಕ ನಮ್ಗೆ ತಿಳಿದ ಇರಲಿ. ಮತ್ತೆ ಹೇಗಿರ್ಬೇಕ್ರಿ? ಸತ್ಸಂಗದಾಗ ಇರಕ್ಕೆ ಕಲಿಬೇಕು. ಬೆಂಕಿ ತಿಳಿದು ಹಿಡಿದ್ರೂ ಸುಡ್ತೀವಿ, ತಿಳಿಲಾದ ಹಿಡಿದ್ರೂ ತಂಪೈತು ಹೆಂಗ ಸುಡ್ತದಲ್ಲ. ಹಾಗೆ ಮಹಾತ್ಮರ ಸಂಘದಲ್ಲಿ ಇದ್ದು ನಮಗೆ ಗೊತ್ತಾಗ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನೀ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಬೇಕಾಗಿತ್ತಂದ್ರೆ ನೀನು ಮಾಡು, ಇಲ್ಲ ಸತ್ಸಂಗದಲ್ಲಿ ಬಂದುಕೊಂಡು ಸಾಲ ಸಜ್ಜನರ ಸಂಘ ಲೇಸು ಕಡೆಯ ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘ ಎರಡು ಉಂಟು, ಒಂದು ಇಡೀ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಘರ್ಷ ಹೇಳ್ತಾ ಇದ್ದಾರೆ. ಸಜ್ಜನರ ಸಂಘ ದುರ್ಜನರ ಸಂಘದ ಪುಣ್ಯಾತ್ಮರೇ. ಸಜ್ಜನರ ಸಂಘದಿಂದ ನಮಗೇನಾಗ್ತಾ ಇದೆ? ಸುಖ ಆಗ್ತದೆ, ಸುಖ ಆಗ್ತದೆ ನಮಗೆ. ದುರ್ಜನರ ಸಂಘದಿಂದ ದುಃಖ ಆಗ್ತಾ ಇದೆ. ಅದಕ್ಕಾಗಿ ಮಹಾತ್ಮರ ಸಂಘವನ್ನು ಮಾಡಬೇಕಾಗಿದೆ ನಾವು. ಮಹಾತ್ಮರ ಸಂಘದ ಸಲುವಾಗಿ ಕಾಶ್ಮೀರ ದೇಶದ ರಾಜ ಎಲ್ಲಿ ಬಂದ ಅಂದ್ರೆ ಕಲ್ಯಾಣಕ್ಕೆ ಬರ್ತಾ ಇದ್ದಾನೆ. ಕಾಶ್ಮೀರದಿಂದ ಬರ್ತಾ ಇದ್ದಾನ, ಅಫ್ಘಾನಿಸ್ತಾನದಿಂದ ಬಂದಿದ್ದಾನ. ಯಾರನ್ನು ನೋಡಾಕ್ರಿ? ಬಸವಣ್ಣಪ್ಪನ ನೋಡಾಕ. ಬಸವಣ್ಣವರು 1,96,000 ಜನರಿಗೆ ಮಹಾಪ್ರಸಾದ ಮಾಡಿಸ್ತಿರ್ತಾರೆ ದಿನ. 6,000 ಮಂದಿ ಕಡಿಲಿತ್ತು. 6,000 ಮಂದಿ ಎಲ್ಲಿದಾರ ಅನ್ನೋದೆಲ್ಲ ವಿಚಾರ ಮಾಡಿರ್ತವ್ರ. ಅವ್ರು ಎಲ್ಲಿದಾರ ಅಂದ್ರೆ ಕಾಶ್ಮೀರದಾಗ ಅದಾರ. 6,000 ಮಂದಿಗೆ ಕಾಶ್ಮೀರ ದೇಶದ ರಾಜ ಮಹಾದೇವ ಭೂಪಾಲ ಏನು ಮಾಡ್ತಾ ಇದ್ದಾನೆ? 6,000 ಮಂದಿಗೆ ದಿನಾಳು ದಾಸೋಹ ಮಾಡ್ತಾನೆ ಸುದ್ದಿ ಐತತ್ತರಿ. ಅದ್ರಾಗ ಒಂದು ಶರಣನ್ನು ಹಚ್ಕೊಟ್ಟಿರ್ತಾರೆ. ಎಲ್ಲಿ? ವಿಜಯಪುರಕ್ಕಲ್ಲ, ಎಲ್ಲಿ ಹಚ್ಕೊಟ್ರಿ? ಕಾಶ್ಮೀರಕ್ಕೆ ಹಚ್ಕೊಟ್ರು. ಕಾಶ್ಮೀರಕ್ಕೆ ಬಂದ ಒಮ್ಗೆ 6,000 ರೂಪಾಯಿ 6,000 ಮಂದಿ ಬಾ ಅಂದ್ರೆ ಬರ್ತಾರೆ. ಮತ್ತು ಊರು ಹೊರಗೆ ರೀ ಏನು ಮಾಡಿದ? ತಾನು ದಾಸೋಹ ನಡೆಸಿದ. ದಿನಾಲು ರುಚಿಯಾದ ಅಡುಗೆಯನ್ನು ಮಾಡಕ್ಕೆ ಹಚ್ಚಿದ. ಎಲ್ಲ ಒಂದು ದಿವಸ 500 ಮಂದಿ ಬಂದ್ರೆ, ಒಂದು ದಿವಸ 1,000 ಮಂದಿ ಬಂದ್ರೆ ಎದಕ್ಕೆ ರೀ? ಅಲ್ಲಿ ದಾಸೋಹ ಊಟ ಮಾಡಕ್ಕೆ. ಲಾಸ್ಟ್ ಎಷ್ಟು ಮಂದಿ ಬಂದರು ರೀ? 6,000 ಮಂದಿ ಬಂದರು. 6,000 ಮಂದಿ ಬರೋಣ ಅಡುಗೆ ನೋಡಿ ಆ ಮಹಾದೇವ ಭೂಪಾಲನ ದಾಸೋಹಕ್ಕೆ ಯಾರು ಹೋಗದಾದ್ರೆ ಎಲ್ಲ ದುಡಿಯೋರು ಹಾಕತ್ತರ. ಅಂತೊಡೆಗೆ ಅವ್ರಂದ್ರು, ಹಿಂಗೆ ಅಡುಗೆ ಮಾಡ್ತೀರಿ ನೀವು ಎಲ್ಲವ್ರ ಅಂದ್ರೆ ಅವರು ಹಿಂಗೆ ದಿನ ಪ್ರಸಾದ ಸಿಗ್ತೈತೆ ಬರ್ತೀನ ಅಂತ ಕೇಳ್ರಿ ಅವ್ರನ್ನ. ಇವ್ರು ಶರಣರು ನಾವು ಬರ್ತವ್ರಲ್ಲ ಅಂದ್ರೆ ಹಿಂಗೆ ಕರ್ಕೊಂಡು ಹೋಗೋದಲ್ರಿ. ಈ ಕಡೆ ಇಟ್ಕೊಂಡು ಬಂದಿರತ್ತ ಅವ್ರನ್ನ ಜೋಡಿಯಾಗಿ ಹೆಂಗೆ ಬಂದಿರ್ಬೇಕು. ಎಷ್ಟೊಂದು ಒಂದು ದಾಸೋಹ ಮ್ಯಾಗ ಪ್ರೀತಿ ಇತ್ರಿ ಆಗಿ ಜನರಿಗೆ. ಒಂದಕ್ಕೊಂದು ಕಂಡ್ರೆ ಎಷ್ಟು ಆನಂದ ಆಗ್ತಿತ್ತು. ಒಬ್ರನ್ನೊಬ್ರು ಮಾತು ಮುರ್ಕೊಂಡ್ರೆ ಎಷ್ಟು ಆನಂದ ಆಗ್ತಿತ್ತು ರೀ. ಈಗೆಲ್ಲ ಹೋಗಿಬಿಟ್ಟಿತ್ತು ನೋಡ್ರಿ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದು. ನಮ್ಮೊಳಗೆ ಐತ್ರಿ, ನಿಮ್ಮೊಳಗೆ ಐತಿಲ್ಲ ಗೊತ್ತಿಲ್ಲ. ಆಮೇಲೆ ನಮ್ಮೊಳಗೆ ಒಬ್ರು ನೋಡ್ರಿ ಒಬ್ರಿಗೆ ಆಗಿ ಬರ್ಬೋದು ತ್ರಾಸ. ಮೊದಲಿನ ಕಾಲ ನೋಡಿಲ್ರಿ, ಗರಗದ ಮಡಿವಾಳಪ್ಪಗ ಸಿದ್ಧಾರೂಢ ಭೇಟಿ ಆಗಿ ಬಂದ್ರು. ಗರಗದ ಮಡಿವಾಳಪ್ಪ ದಿಗಂಬರ ಆಗಿರ್ತಿತ್ತು ಸದೈವ ಕಾಲದಲ್ಲಿ. ಸಿದ್ಧಾರೂಢ ಬರೋದು ಮೊದಲೇ ಗೊತ್ತಾಗಿತ್ತು ಗರಗದ ಮಡಿವಾಳಪ್ಪ ಹೆಂಗಿರ್ಬೇಕ್ರಿ ಆತ್ಮೀಯತೆ. ಮುಂದೆ ಸ್ವಲ್ಪ ಸತ್ರನೂ ಗೊತ್ತಾಗತ್ತೀಗಿನ ಅವ್ರು. ಈಗಿನ ಆತ್ಮೀಯತೆ ಅವನು ತನ್ನ ಶಿಷ್ಯರಿಗೆ ಕರೆದತ್ತರ ಗಂಟೆ. ಗಂಟೆ ಅಂದ್ರತ್ತ. ಯಾಕಪ್ಪ ಅಂದತ್ತ. ಇವತ್ತೊಬ್ಬ ಮನುಷ್ಯ ಬರೋಂಗ ಅವ್ನು ಕೋಪಿಂತಾರು ಅಂದ್ರತ್ತ. ಯಾರಿಗ್ರಿ? ಶಿಷ್ಯ. ಅವ್ನ ಶಿಷ್ಯ ಆಯ್ತು. ನಾವು ಮನುಷ್ಯರಂಗೆ ಕಾಣ್ತಾ ಇಲ್ರಿ ಗುರುಗಳು ನಿಮ್ಗೆ ಅಂದತ್ತ. ನೀನು ಮನುಷ್ಯ ಅಲ್ಲೋ, ಕರೆ ಚೇಲೋ ಮನುಷ್ಯ ಬರತ್ತನು ಕೋಪಿನ ತಾನಂದ್ರತ್ತ. ಸಿದ್ಧಾರೂಢ ಬರೋದು ಮೊದಲು ಗೊತ್ತಾಗಿದ್ರೆ ಅವ್ರಿಗೆ ಯಾರಿಗೆ? ಗರಗದ ಮಡಿವಾಳಪ್ಪ ಬಂದ್ರತ್ತ. ಕೊಪ್ಪಿನ ತಡ್ಕೊಂಡ್ರತ್ತ. ಅಷ್ಟು ಸಿದ್ಧಾರೂಢ ಬಂದೇ ಬಿಟ್ಟಿರ್ತ. ಅವ್ನು ಶಿಷ್ಯ ಕೇಳತ್ತೆ, ಯಪ್ಪ ನಿನಗೆ ಹೆಂಗೆ ಗೊತ್ತಾಗ್ತವ್ರು ಬರೋದ ಅಂತ ಕೇಳತ್ತೆ. ಕಣ್ಣು ಮುಗಿದ್ರು ಅವರು. ಕಣ್ಣು ಹರಿಯದಿದ್ರು ಕಳ್ಳ ಹರಿತೈತಿ ಅಂದ್ರತ್ತ ಅವ್ರು. ಈಗ ಕಳ್ಳ ಕಡಿಮೆ ಯಾರೇ? ಕಳ್ಳಿಲ್ಲ, ಆತ್ಮೀಯತೆ ಇಲ್ಲ, ನಂದಿಲ್ಲ, ತಂದಿಲ್ಲ. ಬರೀ ಇದೇನು ಮೊಬೈಲ್ ಬಂದೈತ್ಲ,
ಎಲ್ಲ ಬಸ್ ಸ್ಟ್ಯಾಂಡ್ದಾಗ ಮಂದಿ ಕೂತಂಗೆ ಒಬ್ರಿಗೊಬ್ರು ಮನ್ಯಾಗ ತಿರ್ಕೋತ ಕೂತಿರ್ತಾರೆ. ಏನು ಬತ್ತೋ ಎಂಬಲ್ಲ. ಸ್ಪಂದನ ಅನ್ನತಕ್ಕಂಥ ಇಲ್ಲಿ ಕೂತ್ರ ಕುಂಡು ಬಿಡುವಲ್ಲ, ನಿತ್ರ ನಿಂದು ಬಿಡುವಲ್ಲ. ನೋಡಿಲ್ಲ ಕಡ್ಡಿ ಪೆಟ್ಟಿ ಎಲ್ಲರೂ ದಗದಕ್ಕೆ ಹೋಗೋರು ಯಾಕಂದ್ರೆ 20-20 ಸಾವಿರ ರೂಪಾಯಿ ಇದ್ದವು. ಅವರು ಟೈಮ್ ನೋಡಿದಾಗ ಮಾಡ್ತಾರೆ. ನೀವಲ್ರ ಮತ್ತು ಇಲ್ಲಿ ಅವ್ರ ನಮ್ಮೂರು ಸುದ್ದಿ ಹೇಳ್ತಾನೆ. ನಿಮ್ಮೂರು ಸುದ್ದಿ ಏನೋ ಹೇಳೋದ ಇನ್ನು ನಾಳೆ ಬೆಳಿಗ್ಗೆ ತೋರಿಸ್ಕೊಂಡ್ರೆ ಏನು ಮಾಡಿ ಏನು ಮಾಡೋದ್ರಿ? ಪ್ರತಿಯೊಬ್ಬರಿಗೆ ನೆಮ್ಮದಿ ಅನ್ನತಕ್ಕಂಥವ್ರು ಕೆಟ್ಟ ಹೋಗ್ಯದ ಪುಣ್ಯಾತ್ಮರೇ. ಆದರೆ ಆಗಿನ ಕಾಲಂಗೆ ಇರಲಿಲ್ಲ. ಬಸವಣ್ಣವರ ಕಾಲಕ್ಕೆ ಬಸವಣ್ಣ ನೋಡಕ್ಕೆ ಎಲ್ಲಿಂದೆಲ್ಲೋ ಮಂದಿ ಬರ್ತಿದ್ರು. ಗಿಡದಾಗ ಹಣ್ಣಗನ ಗಿನಿಯಂಗೆ ಓಡಾಡಿ ಬರ್ತಾವಲ್ಲ, ಬೆಲ್ಲಿಗೆ ಹೆಂಗೆ ಇರುವಿಗಳು ಬರ್ತಾ ಇದ್ದಾವಲ್ಲ ಹಂಗೆ ಬರ್ತಾಯಿದ್ರು. 6,000 ಮಂದಿನ ತೊಗೊಂಡು ಬಂದುಬಿಟ್ಟು ಊರೊಳಗೆ ಅಡುಗೆ ಮಾಡಿಸಿ ಅವ್ನು ಏನು ಮಾಡಿದ ಅಂದ್ರೆ ಮಹಾದೇವ ಗೋಪಾಲ ಮರದು 6,000 ಮಂದಿಗೆ ಅಡುಗೆ ಮಾಡಿಸ್ಬೇಕಂತ ಅವ್ನು ವಿಚಾರ ಮಾಡಿದ್ದ. 6,000 ಮಂದಿ ಎಲ್ಲಿವಾರು ಅನ್ನೋ ಅವೇನು ಊರೊಳಗೆ ಊಟ ಮಾಡಿಸಿದ್ಲ. ಅವನ್ನೆಲ್ಲ ತಂದು ಜೊಳಗೆ 6,000 ಮಂದಿನ ಹಾಕೊಂಡು ವಾರದವು ನಮ್ಮ ಕೂತಿರ್ಬೇಕ್ರಿ ಅವರು ವಿಚಾರ ಮಾಡಿದ್ರು. ಅಂದ್ರೆ ಅನುತಡ ಇಲ್ಲ. ಅಟ್ರಾಗ ಊರಾಗ ದೊಡ್ಡ ಉನ್ನಟ್ಟು ಬಾಧ ಯಾರಿಗಿಲ್ಲರಿ. ಒಂದು ಏನಿಲ್ಲ ಅಂದ್ರೆ ಒಂದು 1000 ಮರ್ಡರ್ ಮಾಡಿರ್ಬೇಕು. ಅಂಥವನನ್ನು ಕಳಿಸ್ತಾ ಇದ್ದಾರೆ ಕಲ್ಯಾಣಕ್ಕೆ. ಯಾರು? ಮಹಾದೇವ ಗೋಪಾಲ. ಹೋಗಿ ನೋಡಿ ಬರೋಗು. ಅವ್ನು ಬಸವಣ್ಣಪ್ಪರೇ ಅಂತ ಅವನ ನೋಡಿ ಬರೋಗ. ನಮ್ಮ 6,000 ಮಂದಿನ ಹೆಂಗೋ ನಾನು ತಿಳ್ಕೊಂಬರೋಗಂತ ಕಳಿಸಿದ್ರೆ ಅವು ಚೋರ ಚಿಕ್ಕಣ್ಣ ಅಂತೇಳಿ ಅವನು ಬರ್ತಾ ಇದ್ದಾನೆ. ಪುಣ್ಯಾತ್ಮರೇ ಬಂದು ಏನು ಅನುಭವ ಕಲ್ಯಾಣಕ್ಕೆ ಬಂದ ಅರ್ಧ ಕ್ರೂರುವನ ಹೋಗಿದ್ದು ಹೊಂದಿರ್ಬೇಕು ಜಾಗ. ಅದಕ್ಕೆ ಎಂದರು ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಶರಣರು ನಿಂದುದೇ ನಿಜ ನಿವಾಸವಯ್ಯ, ಶರಣರನಿಂದ ಕ್ಷೇತ್ರ ವಿಮುಕ್ತ ಕ್ಷೇತ್ರ ನೋಡ. ಮಹಾತ್ಮರೇನಲ್ಲಿ ಏನು ತಪಸ್ಸ ಪೂಜಾ ಅಡ್ಡಾಡಿದ ಜಾಗದಲ್ಲಿ ಶಕ್ತಿ ಇರ್ತದೆ ಪುಣ್ಯಾತ್ಮರೇ. ಇಲ್ಲಿ ಭಜನಾ ನಾಮಸ್ಮರಣೆ ಮಾಡ್ತಿರಲಿಲ್ಲ, ಆ ಶಕ್ತಿ ಆ ಭೂಮಿಯಾಗ ಇರ್ತದೆ. ಏನು ಕಲ್ಯಾಣಕ್ಕೆ ಬಂದ ಕಾಶ್ಮೀರದಿಂದ ಅರ್ಧ ಕ್ರೂರುಗುಣ ಹೋಗಿದ್ದು ಅವನು. ಯಾರು? ಚೋರು ಚಿಕ್ಕನ್ನು. ಏನು ಕಲ್ಯಾಣಕ್ಕೆ ಬಂದ, ಏನು ಬಸವಣ್ಣಪ್ಪನ ನೋಡಿದ, ನಾ ದೊಡ್ಡ ಸುಮಾರು ಮನುಷ್ಯ ಮುರ್ತಾವ. ಹೆಂಗಿರ್ಬೇಕ್ರಿ? ಯಾಕೆ ಶರಣರ ಸಂಗ ಮಾಡ್ಬಾರ್ದು ನಾವು? ಮರ್ತಾ ಬಿಟ್ರೆ ಏನು ಮರುತ್ತಲ್ಲ, ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ ಬಸವಣ್ಣಪ್ಪ. ದೊಡ್ಡ ಡಕಾಯಿತ್ರಿ. ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ. ಹೊಳ್ಳಿ ಕಾಶ್ಮೀರಕ್ಕೆ ಹೋಗ್ಬೇಕ್ರಿ ಅವ. ಹೋಗೋದಿಲ್ಲ ಅವ, ಇಲ್ಲೇ ಉಳಿದ್ಬಿಟ್ಟು ಅವ ದೊಡ್ಡ ಶರಣನಾದ. ಹೆಂಗಿರ್ಬೇಕ್ರಿ ಬಸವಣ್ಣಪ್ಪನ ಒಂದು ಸಂಘ, ಅವನ ದರ್ಶನ ವಿಚಾರ ಮಾಡಿದ್ದೀನಿ. ಇಂದು ಬರ್ತಾನೆ, ನಾಳೆ ಬರ್ತಾನೆ, ನಾಳೆ ಬರ್ತಾನಂತ ವಿಚಾರ ಮಾಡಿದ. ಯಾರು? ಮಹಾದೇವ ಗೋಪಾಲ ಬರಲಿಲ್ಲ. ಅವಂದ ಇಂಥ ಸುಮಾರು ಮನುಷ್ಯನ ಕಳ್ಸೀನಿ, ಅವ ಹೊಳ್ಳಿ ಬರುವಲ್ಲ, ಇನ್ನು ನಾನು ನೋಡಕ್ಕೆ ಹೋಗ್ಬೇಕನ್ನ. ಯಾರು? ರಾಜ, ಕಾಶ್ಮೀರ ದೇಶದ ರಾಜ ಬರ್ತಾ ಇದ್ದಾನೆ ಪುಣ್ಯಾತ್ಮರೇ. ಬರ್ತನೆ ನಾವು ಹೆಂಡತಿ ಹೇಳಿ ಬರ್ಬೇಕಲ್ಲ. ಮತ್ತು ರಾಣಿ ಇದ್ದಕ್ಕೆ ಅಕ್ಕಿ ಅಂತ ಇಲ್ಲ. ನಾಳೆ ಹಿಂಗೆ ಹೊಂಟಿದ್ದಲ್ಲಿ ನೀನು ಕಲ್ಯಾಣಕ್ಕೆ ಹೊಂಟಿದ್ದಲ್ಲ. ಕಲ್ಯಾಣ ಅಂದ್ರೆ ಏನ್ರಿ? ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ. ನಿಮ್ಮ ಕಲ್ಯಾಣ ಹೊರಗಟ್ಟ ಕಲ್ಯಾಣ ಇರ್ತಾವ. ಕಲ್ಯಾಣ ಮಂಟಪ ಅಂತ ದೊಡ್ಡ ಬೋರ್ಡ್ ಇರ್ತೈತಿ ನೋಡ್ರಿ. ನಿಮ್ಮ ಕಲ್ಯಾಣ ಬೇರೆ ಅವು. ಅದು ಒಂದೋ ದಿವಸ ಕಲ್ಯಾಣ, ದಿವಸ ಎಲ್ಲ ಕಲ್ಯಾಣ. ಮದುವೆ ಸಟ್ಟ ನೋಡ್ರಿ ಯಾಕೆ ಹುಡುಕಿರ್ತಾರೆ. ಮದುವೆ ಯಾಕಿಲ್ಲೋ 100 ಸುಳ್ಳು ಹೇಳಿ ಮದುವೆ ಮಾಡಿರ್ತಾರೆ. ಇವ್ರು ಹಿರಿಯರು 100 ಸುಳ್ಳು ಹೇಳಿ ಮದುವೆ ಮಾಡ್ರಿ. ಅವೆಲ್ಲಿ ಕಪ್ಪಿಸ್ಬೇಕ್ರಿ. ಒಂದರ ಕರೆ ಇರ್ತೈತಿ ಅಂದ್ರೆ 3 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೋದು. ಅವ್ರು ಮೆಟ್ಟಿಗೆ ಆಯ್ತಿದ್ದು ಮದುವೆ ಇಲ್ರಿ. ಒಂದು ಹಿಂಗಾಗಿತ್ತು. ಹೊಸವಾಗಿ ಒಮ್ಮ ಹೆಂಡತಿನ ಕರ್ಯಾಕೆ ಅವ ಬಂದಿದ್ದು. ಗಂಡ ಮನ್ಯಾಗ ಯಾರಿದ್ರು ಇಲ್ಲ ಅಂಬಲ್ಲ, ಅವ ಕರ್ಯಾಕೆ ಬಂದಿದ್ದ. ಹುಡುಗಿ ಹಳಿ ಕಾಲ್ದಿತ್ರಿ ಪಾಪ. ಅದು ಹಾಳಾಗಿತ್ತು ಗಂಡ ಮನೆಗೆ ಹೋಗ್ಬೇಕಾರೆ. ಈಗಿನವ್ರು ಅಳುದು ಬಿಡ್ರಿ. ಈಗಿನವ್ರು ಅಳುದೇ ಇಲ್ಲ ಪುಣ್ಯಾತ್ಮರೇ. ಈಗ ಎಲ್ಲ ರೆಡಿಯಾಗಿ ನಿಮ್ಮ ಮುಂದೆ ಬಂದು ಹೇಳ್ತಾರೆ ಅವ ಅಪ್ಪದು. ಅಟ್ ಪ್ಯಾಸೇಜ್ ಐತಿ, ಅಟ್ ಪ್ಯಾಸೇಜ್ ಐತಿ, ಅಟ್ ಇದೈತಿ, ಅಟ್ ಇದೈತಿ. ನಾವು ಮಾಡ್ಕೊಳ್ಳೋದು. ನೀವು ಮದುವೆ ಮಾಡಿಲ್ಲ ಅಂದ್ರೆ ನಮ್ಮನ್ನ ರಿಜಿಸ್ಟ್ರ್ ಮಾಡ್ಕೊತೀವಿ ಅಂತಾರೆ. ಆದರೆ ಆಗಿನ ಕಾಲ ಹಂಗಿರಲಿಲ್ಲ. ಆಕೆ ಏನು ಮಾಡಿದ್ರು ಅಂದ್ರೆ ಅಳ್ಕೋತ ಪಾಪ 9 ಮನೆ ಅದೇನು ಉಡೇಕಿ ಹಾಕ್ತಾರಲ್ಲ,
ಯಾಕೆ ಇಷ್ಟೆಲ್ಲ 2-4-5 ಲಕ್ಷ ಖರ್ಚು ಮದುವೆ ಮಾಡಿರ್ತಾರೋ ಅವ್ರ ಮನ್ಯಾಗ ಉಡೇಕಿರೋದು ಯಾಕೆ ಹಾಕ್ತಾರೆ? 9 ಮನೆನ ಹಾಕ್ತಾರೆ. ಅವನು 9 ಮನೆ ಯಾಕೆ ಹಾಕ್ತಾರೆ ಅಂದ್ರೆ 9 ಮನೆಗೆ ಹೋಗ್ಬೇಕು, ಉಡಕ್ಕಿ ಹಾಕೋಬೇಕು. ಉಡಕ್ಕಿ ಹಾಕೊಂಡು ಅವ್ರು ಉಪದೇಶವನ್ನು ಮಾಡ್ತಾರೆ ಹಿರಿಯರು. ತಂಗಿ ಅತ್ತಿ ಮಾವ ಅಂದ್ರೆ ಏನಿದ್ದಂಗೆ ಅವ್ವ ಅಪ್ಪಿದ್ದಂಗೆ ಅವ್ರನ್ನ ಸರಿಯಾಗಿ ನೋಡು, ನಿನ್ನಿಂದ ಮನೆ ಹೊಡಿಬಾರ್ದು. ಭಾವ ಮೈದ್ರು ಅಂದ್ರೆ ಏನಿದ್ದಂಗೆ ಅಣ್ಣ ತಮ್ಮ ಇದ್ದಂಗೆ, ನೆಗ್ಯಾನ ಮಕ್ಕಳು ಅಕ್ಕ ತಂಗಿಯರು ಹಂಗಿರಬೇಕು. ಅತ್ತೆ ಮನೆಗೆ ಅವ್ರು ಉಪದೇಶವನ್ನು ಮಾಡ್ತಿದ್ರು. ಆ ಉಪದೇಶವನ್ನು ಮಾಡಿ ಇವ್ರು ಅದ್ರಾಗ ನಡೀತಿದ್ದು. ಅವ್ರು ಭಾಳ ಮೆಟ್ಟಿಗೆ ಹತ್ತಿದ್ದು. ಈಗ ನಾವು ತಂಗಿಲ್ಲ. ಇವ್ರು ಮೊದಲು ಅವುಗಳು ಮೊಬೈಲ್ ಕೊಂಡಿಸ್ಕೊಟ್ಟಿರ್ತಾರೆ, ಗ್ಯಾಸ ಬಾಂಡೆ ಎಲ್ಲ ಕೊಂಡಿಸ್ಕೊಟ್ಟಿರ್ತಾರೆ. ಯವ್ವ ನನಗೆ ರೊಟ್ಟಿಗೆ ಹಚ್ಚಿದಾರ ತಂಗಿ ಬಂದು ಬಿಡ್ನಿ ಅದಾಳೆ ಯವ್. ಆಗ ಹಂಗೆ ತಿರುಕಿಲ್ಲ ಪುಣ್ಯ ಅದು ಬರ ಕೊಟ್ಟ ಹೆಣ್ಣ ಕುಲಿದು ಬರ್ತೈತಿ. ಈಗಿಲ್ಲ, ಎಲ್ಲ ಕೊಟ್ಟಿರ್ತಾರೆ. ಮತ್ತು ಗ್ಯಾಸ ಬಾಂಡೆ ಕುಕ್ಕರ ಮಿಕ್ಸರ ಎಲ್ಲ ಕೊಟ್ಟಿರ್ತಾರೆ. ಈಗ ರೊಟ್ಟಿ ಮಾಡೋದಲ್ರಿ ಈಕೇನು ತಿಳಿದಿರ್ತಾಳೋ ಗಂಡು ಮನೆ ಅಂದ್ರೆ ಗಂಡನ ಜೊತೆ ಬರೀ ಅಡ್ಡಾಡೋದ ಹೊಟ್ಟೆ ತಿನ್ನೋದು ತಿಕ್ಕಿರ್ತಾಳೆ. ಒಂದು ಗಂಡು ಮನೆ ಅಂದರೆ ಎಲ್ಲ ದುಡ್ಡು ಬರೋರ್ಲೆ ಅಡುಗೆ ಮಾಡಾಕು ಹತ್ತದ, ಅತ್ತಿದು ಕೇಳಕ್ಕೆ ಹತ್ತದ, ಮಾವಂದು ನೋಡ್ರಿ ನಡ್ಯಾಕೆ ಹೋಗೋದಂದ್ರೆ ಏನಂದ್ರೆ ನೀವು ಹಿಡಿಸ್ ಕೂತಿರ್ತಾಳೆ. ಏನಕ್ಕೆ? ಅವ್ರ ಮನೆತನದ ನಿಯಮದ ಅನುಸಾರವಾಗಿ ನಡಿಬೇಕಾಕೆ. ತವ್ರ ಮನೆ ನಿಯಮಗಳನ್ನೆಲ್ಲ ಬಿಡಬೇಕು. ಆ ಮನೆತನದ ನಿಯಮದವ್ರು ಅದರಂಗಾಗಿ ನಡಿಬೇಕು. ಅದನ್ನು ನಡ್ಯಾಕೊಂಟ್ರು ತಿರುಗಿ ಈಗ ನಡ್ಯಾಕೆ ಹೋಗೋದಿಲ್ಲ, ಈಗ ಓಡಿ ಹೋಗ್ತಾರೆ. ಏನು ಮಾಡಕ್ಕೆ ಬರ್ತೈತಿ? ನಡು ಪದ್ಧತಿ ಇದ್ದಾಗ ಈಗ ನಡ್ಯಾಕು ಪಡ್ಯಾಕೆ ಇಲ್ಲರಿ, ಹೋಗಿಬಿಟ್ಟಿರ್ತಾರೆ. ಅವ್ರು ಹೋಗಿಬಿಟ್ಟಿರ್ತಾರೆ ಅಡ್ಡಾಡಿ ಶಿವ ಎಮ್ಮ ಹೆಂಗಿದ್ರು ಸ್ವಲ್ಪ ನೀವು ಗುದ್ದಾಡಿ ಸಾಲಿ ಕಲಿಸಿರ್ತಾರೆ. ಯಾರ ರಾಜಕೀಯ ಇಲ್ರಿಗ ಹಂಗೆ ಬಂದೈತಿ ಪರಿಸ್ಥಿತಿ. ಆದ್ರೆ ಆಕೆ ಹೆಂಗಿರಲಿಲ್ಲ, ಕೂತ್ ಹೊಂಟಿತ್ರಿ. ಅದು ಹಳಿ ಕಾಲ್ದಿತ್ತು. ಅವ್ನು ಲೈಟ್ ಗಮ್ಗತಿ ನಿಂತಿದ್ದು ನಾವು ಗಂಡ ಪ್ರವಚನದಾಗ ಬರ್ರಿ ಅವ್ರು. ಏನು ಹೇಳ್ತೀನಿ ರೀ? ಹಲೋ ರೀ ಮತ್ತೇನು ಅವ್ನು ನಿಂತಿದ್ರಿ. ಒಟ್ಟು ಆಕೆ ಪಾಪ ಹುಡುಗಿ ಭಾಳ ಆಯ್ತು. ಹಾಗೆ ಓನ್ಯಾಗ ನಾಯಿ ಹೊಸ್ಕೊಂಬಿಡ್ತಾರೆ. ಅವ ಹಾಯಿಗಳು ಅಂದ್ರೆ ಏನು ಹುಡುಗಿ ಎಟ್ಟಾಳಾತೈತಿ ಮತ್ತು ನೀವು ಗಪ್ಪ ನಿಂತಿದ್ದಿಲ್ಲ ಅಂದ್ರೆ ಅವಂಗ ಯಾರಿಗೆ ಮಾಡ್ಕೊಂಡು ಗಂಡಿಗೆ ಅವಂದು ಆಕೆ ಜುಡೆ ನಾನು ಅವಳೇನೋ ಆಕಿದೇನಿಂದ ಅಳು ಪಾಳೆ ಐತ್ಲೆ ಇಂದ ಲಾಸ್ಟ್ ಹಾಕಿದ ನಾವು. ಇನ್ನು ಮುಂದೆ ಅಳು ಪಾಳೆ ಯಾರ್ದೈತಿ? ನಂದೈತಿ ಬರ್ತಾವ. ನಿಮ್ಮ ಕಲ್ಯಾಣಗಳಿವೆಲ್ಲ ಆದ್ರೆ ಬಸವಣ್ಣನ ಹಂಗಲ್ರಿ. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಒಳಗೂ ಕಲ್ಯಾಣ ಅವರು ಮಹಾದೇವ ಗೋಪಾಲ ಹೆಂಡತಿಗೆ ಅಂತ ಇದ್ದಾನೆ. ಗಂಗಾದೇವಿ ನೋಡ ನಾರೇ ಹಿಂಗೆ ಹೊಂಟಿದ್ದಾನೆ. ಅಲ್ಲರೆ ಬರೀ ಸಜ್ಜನರ ಸಂಘ ಅನುಭವ ಗೋಷ್ಠಿ ನಡೀತಾ ಇದೆ. ದಾಸೋಹ ಮಾಡಬೇಕು. ಪ್ರಸಂಗ ಹೆಂಗೆ ಬರ್ತಾವೆ ಹೇಳಕ್ಕೆ ಬರೋದಿಲ್ಲ. ಶರೀರಕ್ಕೆ ದುಃಖ ಬರ್ತಾ ಇದ್ದಾವೆ, ಅದನ್ನೆಲ್ಲ ತಡ್ಕೋಬೇಕು. ನೀ ಬರೋಂಗ ಇಷ್ಟು ಬಾ, ಇಲ್ಲಿದ್ರೆ ಬಿಡು ಅಂತ ಹೇಳ್ತಾರೆ. ನಾನು ಬರ್ತೀನಿ ಅಂತ ಅಕ್ಕಿ ಬಂದ್ರಿ. ಯಾರ ರಾಜ ನಿಂತ ರಾಣಿ ಇಬ್ಬರು ಬರ್ತಾ ಇದ್ದಾರೆ. ಹಿಂಗೆ ಅನುಭವದಾಗ ಮಂಟಪ ಹೆಂಗೆ ನಡೆದಿತ್ತು ಬಂದು ಕುಣ್ತಾ ಇದ್ದಾರೆ. 1 ದಿವ್ಸ ಕೂತ್ರು, 2 ದಿವ್ಸ ಕೂತ್ರು, 3 ದಿವ್ಸ ಕೂತ್ರು. 4ನೇ ದಿವ್ಸ ಬಸವನ ಕೇಳೇ ಬಿಟ್ಟ. ಏನು ಕಾಯಂ ಇರಾಕೆ ಬಂದಿದ್ದೀರೋ ಏನು? ಒಂದು 4 ದಿವ್ಸ ನಿಂತು ಹೋಗಾಕೆ ಬಂದಿದ್ದೀರಿ? ಕಾಯಂ ಇರಾಕೆ ಬಂದಿರಂದ್ರೆ ನೀವು ಕಾಯಂ ಮಾಡಬೇಕು. ಮತ್ತಿಲ್ಲ 2 ದಿವ್ಸ ನೋಡಿ ಹೋಗ್ತಾನಂದ್ರೆ ನೋಡಿ ಹೋಗ್ಬೋದು. ನಾವು ಇದೇನು ಅನುಭವ ಗೋಷ್ಠಿ ಒಂದಲ್ಲಿ ಇದೊಂದು ಶರಣರ ಸಂಘವನ್ನು ನೋಡಿಲ್ಲ. ಅವನು ಅಲ್ಲೇ ನಿಂತು ಬಿಟ್ರಿ. ನನಗೊಂದು ನೀವೊಂದು ಕಾಯಕ ಮಾಡ್ಬೇಕಂದ್ರೆ ಊರು ಹೊರ ಒಂದು ಗುಡಿಸ್ಲ ಹಾಕ್ಬೇಕು. ನೀ ಯಾರದ ನನಗೂ ಮರಿಬೇಕು. ನೀ ರಾಜ ಇರ್ಬೋದು, ಏನೆಲ್ಲ ಇರ್ಬೋದು. ಇಲ್ಲಿ ಬಂದಿಂದ ನೀನ ಒಬ್ಬ ಶರಣ ನಂಗೆ ಬದುಕಬೇಕಾಗಿತ್ತಂದ್ರೆ ಇಲ್ಲಿರೋದು ನೀ. ಮತ್ತು ನಾ ಹಂಗಂಗೆ ಏನಾರ ಅಂದ್ರೆ ನಡೆಯುವುದಿಲ್ಲ. ಅತ್ತೆ ಬಸವನೇ ಇಲ್ಲ ಮರುದಿವ್ಸ ಊರು ಹೊರ ಒಂದು ಗುಡಿಸ್ಲು ಬಿತ್ತಾರೆ. ಮಹಾದೇವ ಗೋಪಾಲ ಮಾರಯ್ಯ ಆದ, ಗಂಗಾದೇವಿ ಮಹಾದೇವಿ ಆಗಿಬಿಟ್ರು. ಆತ್ರಿ ಅವ್ರಿಗೊಂದು ಕಾಯಕ. ಅವ್ರ ರಾಜ ಮೊದಲು ಯಾವ ಕಾಯಕ ಬರ್ಬೇಕ್ರಿ ಅವ್ರಿಗೆ? ಕೂತು ತಿಂದು ಕಂಪ್ನಿ ಸಿಂಹಾಸನದ ಮ್ಯಾಗ ಕಟ್ಗೆ ಕಡಿ ಕೆಲಸ ಕೊಟ್ಟುಬಿಟ್ರು. ಅವ್ರು ಸಸಾರ ಕೆಲಸ, ಕಟ್ಗೆ ಕಡಿದು ಅದನ್ನ ಮಾರೋದು. ಅದನ್ನ ಮಾರಿ ದಾಸೋಹದಾಗ ಮಾರಿ ಬಂದದಾಗ ದಾಸೋಹ ಮಾಡೋದು, ತಾವು ಊಟ ಮಾಡೋದು. ಹಿಂಗೆ ಮಾಡಕತ್ರಿ. ಮುಂದೆ 8-10 ದಿವ್ಸ ಹೋಗಿತ್ತು. ಬಸವಣ್ಣಪ್ಪಗೆ ಗೊತ್ತಾಯ್ತು ಏನಂತ, ಇವ್ರು ಬಂದವ್ರು ಮತ್ತೆ ಯಾರು ಅಲ್ಲ, ಕಾಶ್ಮೀರ ದೇಶದ ರಾಜ ಮತ್ತು ರಾಣಿ ಅದಾರ. ಇಷ್ಟೇನು ಗೊತ್ತಾಗ್ಲ. ಪಾಪ ದಿನ ಕಟ್ಗೆ ಕಡ್ಕೊಂಡು ಬರ್ತಾ ಇದ್ದಾರೆ.
ಪಾಪ ದಿನ ಅಂಬ್ಲಿನೂ ಕುಡಿಬೇಕು, ಅಲ್ಲಿ ಮೃಷ್ಟಾನ ಊಟ ಮಾಡಬೇಕು ಅಂತೇಳಿ ಬಸವನಪ್ಪ ಏನು ಮಾಡ್ತಾ ಇದ್ದಾನೆ ಪುಣ್ಯಾತ್ಮರೇ, ಒಬ್ಬ ಶರಣರ ಹತ್ತಿರ ಹಮ್ಮಿನ ಇರ್ತಿದ್ದು ನೋಡಿರ್ಬೇಕು ನೀವು. ಹಮ್ಮಿನಾಗ ಏನು ಮಾಡ್ತಾ ಇದ್ದಾನಂದ್ರೆ ಸಾವಿರಾರು ಬಂಗಾರದ ನಾಣ್ಯಗಳನ್ನು ಕಳಿಸಿ ಅವ್ರ ಗುಡ್ಲಾಗ ಒಗ್ಯಾಕೆ ಹಚ್ತಾನೆ. ಯಾರ ಗುಡ್ಲಾಗ? ಮಾರಯ್ಯ ಮತ್ತು ಮಹಾದೇವಿ ಗುಡ್ಲಾಗ. ಏನು ಒಗ್ಯಾಕೆ ಹಚ್ತಾ ಇದ್ದಾನೆ ಪುಣ್ಯಾತ್ಮರೇ, ಕಟ್ಟಿಗೆ ಕಡ್ಕೊಂಡು ಬಂದಿದ್ದ ಮಧ್ಯಾಹ್ನ ಭಾರದ ಟೈಮ್, ನೀರು ಕೊಟ್ಟರು, ನೀರು ಕುಡ್ದ ಗುಡ್ಲಾಕ ಹೊಲಸು ನಾರಾತೈತಿ ನೋಡೋಣ. ನಾವು ಹೆಂಗಿರ್ಬೇಕ್ರಿ? ನಾನು ನೋಡಿಲ್ರಿ ಅಂದ್ರೆ ಏನು ಚಿಲ್ಕ ಆಗ್ತೈತಿ ನೋಡೋದ, ತೆಗೆದು ನೋಡ್ತಾ ಇದ್ದಾರೆ. ಅದರ ಬಂಗಾರದ ನಾಣ್ಯದ್ದು ಪುಣ್ಯಾತ್ಮ, ಬಂಗಾರದ ನಾಣ್ಯದ್ದು ನೋಡಿದ. ಇದನ್ನ ಯಾರು ಹೋಗಿದ್ದಾರೋ ನಾವು ಒಳಗಿದ್ದೀನಿ ರೀ, ನಾನು ನೋಡಲಿಲ್ಲ. ಇದೆಲ್ಲ ನಮ್ಮ ಬಸವಣ್ಣಪ್ಪಂದಿರಂತೆ. ಆಗ ఏంటి ಅಂತ ಇದ್ದಾರೆ, ನಾವು ರಾಗಿರಾಗಿದ್ದವರು ಬಡತನತ್ತೇಳಿ, ನಾವು ಬಡತನ ಐತಿ, ಇವ್ರು ದುಡ್ದವ್ರಲ್ಲ ಅಂತೇಳಿ ಕೊಟ್ಟಿರ್ಬೇಕ್ರಿ, ನೀವು ಯಾಕೆ ಕಟ್ ತಿಳ್ಕೊತೀರಿ? ನಾವು ಬಡವ್ರ, ನಾವು ಕಾಯಕ ಮಾಡ್ತೇವೆ, ನಾವು ಬದುಕ್ತೇವೆ. ನಾವು ರಾಜರನ್ನು ಮನುಷ್ಯನಾಗ ನನಗಿಲ್ಲ, ಆ ಬಸವಣ್ಣಪ್ಪಗೈತೆ ಅಂತ ಕೇಳ್ತಾನೆ. ನಾವು ಹೆಂಗಿರ್ಬೇಕ್ರಿ? ಬಸವಣ್ಣಪ್ಪಗೈತೆ ಅದನ್ನ ಹೊಳೆ ಕಳಿಸೋದು ನಾವು ಹೇಳ್ರಿ. ಭಾಗ್ಯಲಕ್ಷ್ಮಿ 2,000 ರೂಪಾಯಿ ಬರುವಾಗ ಇನ್ನು ಬಂಗಾರ ನಾಣ್ಯ ಬಿಡ್ತು ನೋಡ್ಬೇಕು, ಜಾಡ್ಕೋತ ಹೋಗ್ತಾರೆ. ಹಂಗೆ ನಮ್ಗೆ ನೋಡ್ಬೇಕ್ರಿ, ಹಂಗೆ ರೇಷನ್ ಕೊಡ್ತಾರಲ್ಲೇ. ರೋಡ್ ಮೇಲೆ ಮಂದಿ ಸಾಗೋದಿಲ್ಲ, ಗಾಡಿ ಬಂದರೂ ನಿಲ್ಲೋದಿಲ್ಲ, ಏನಿಲ್ಲ, ಎಲ್ಲರೂ ಒಯ್ಯಾಕೆ ಬಂದಿರ್ತಾರೆ. ಛಲಬೇಕು ಶರಣಂಗೆ ಪರಧನವನ್ನು ಲೇನೆಂಬ ಛಲಬೇಕು, ಶರಣಂಗೆ ಪರಸತಿಯನ್ನು ಲೇನೆಂಬ ಛಲಬೇಕು, ಶರಣಂಗೆ ಲಿಂಗ ಜಂಗಮವಂತೆಯೇ ಛಲವಿಲ್ಲದವರ ನಕ್ಷ ಕೂಡಲ ಸಂಗಮ. ಬಸವಣ್ಣಪ್ಪ ಅಂದಂಗೆ ಏನಾಯ್ತು ಪುಣ್ಯಾತ್ಮರೇ, ಒಬ್ಬ ಜಂಗಮ ಹಾಡು ಹೊಂಟಿದ್ದ, ಒಂದು ಕಡೆ ಕೊಟ್ಟು ಕಳಿಸಿದ್ರು ಬಂಗಾರದ ನಾಣ್ಯದ ಅಮ್ಮಿಯನ್ನು ಹೇಳ್ತಾ ಇದ್ದ ನಮ್ಮ ಮಾರಯ್ಯ. ನೋಡು ಏನು ಅನುಭವ, ಕಲ್ಯಾಣ ಮಂಟಪ, ಬಸವಣ್ಣನ ಅನುಭವ ಮಂಟಪದಲ್ಲಿ ಏನದಾರಲ್ಲ 1,96,000 ಮಂದಿ ಎಲ್ಲ ಇವತ್ತಿನ ಪ್ರಸಾದಕ್ಕೆ ಇಲ್ಲೇ ಬರ್ಬೇಕಂದ್ರೆ ಅವ್ರು ಎಲ್ಲಿ ಮಾರಯ್ಯನ ಗುಡಿಸ್ಲಿಕ್ಕೆ ಪೇಂಚಂತ ನಿಮ್ಮ ತೆಲಿಗಿಲಿ ಕೆಟ್ಟೈತಿ ಅಂದ್ರೆ ಅಂದ್ರೆ ನಮ್ಮದು ಗುಡಿಸ್ಲ ಎಲ್ಲಿ ಕುಣಿಸೋದು? 1,96,000 ಮಂದಿ ಏನು ಅಂಗಳ ಕುಣಿಸುನು? ಅಷ್ಟೆಲ್ಲ ಮಂದಿಗೆ ಅಡಿಗೆ ಹೆಂಗೆ? ಏನ ಭಗವಂತ ನಂಬಲ್ಲಿ ಅವನೇನು ಮಾಡ್ತಾನ ಅಲ್ಲ. ನೀನು ಒಂದು ಇಟ್ಟು ಗಡಿಗ್ಯಾಗ ಅಂಬಲಿ 1,96,000 ಮಂದಿ ಹೆಂಗೆ ಹಾಕೈತಿ ನೀನು ಅಂತ ಗಂಡ ಹೆಂಡತಿನ ಕೇಳ್ತಾ ಇದ್ದಾನೆ. ಬಸವಣ್ಣ ಗೊತ್ತಾಗಲಿಲ್ಲ ಅನ್ನೋದು. ಮನಕ್ಕೆ ಬಡತಾನೆ ಇಲ್ಲ, ಹೊರಗೆ ಬಡತಾನೆ ಇರ್ಬೋದು, ಮನಸ್ಸಿಗೆ ಬಡತಾನೆ ಇಲ್ಲ. ಶರಣರು ಗೊತ್ತಾಗಲಿಲ್ಲ ನಾವು ಅನ್ನೋಂಥದ್ದಲ್ಲ. ಅವ್ರ ಪ್ರಸಾದದಿಂದ ದಕ್ಷಿಣ ಕೊಡಬೇಕು ಅಂತ ಕೇಳ್ತಾ ಇದ್ದಾಳೆ ಹೇಳ್ತಿ. ನೀ ಯಾಕೆ ಅಂಜಿದೀಯ? ನಾವು ಯಾರು ಹಿಂಗೆ ಸಂಸಾರ ಮಾಡಿರಿ, ಹೌದಂತ ಹಿಂಗೆ ಬದುಕಬೇಕ್ರಿ. ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೋಗ್ಬೇಕು, ಏನಾದರೂ ಒಂದು ಸಾಧಿಸ್ಬೇಕನ್ನಕ್ಕೆ ನಾವು ಅದ್ರಾಗ ಇದ್ದು ಸಾಧಿಸಕ್ಕೆ ಬರ್ತೈತಿ. ಆಧ್ಯಾತ್ಮಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ವೈಚಾರಿಕ ದೃಷ್ಟಿಯಿಂದ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಬೇಕು ಪುಣ್ಯಾತ್ಮರೇ. ಅದಕ್ಕೆ ಜೀವನಕ್ಕೆ ಬಲಿ ಐತಿ. ಅದಕ್ಕೆ ಬಸವಣ್ಣಪ್ಪ ನಾವು ಲೇಷನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಕೂಡಲ ಸಂಗನ ಶರಣರಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೂ ಅನುಕೂಲದಲ್ಲಿ 1,96,000 ಮಂದಿ ಎಲ್ಲ ಬಂದ್ರಿ. ಬಂದು ಎಲ್ಲರಿಗೂ ಪ್ರಸಾದವನ್ನು ಮಾಡಿಸಿರು ಸಹಿತ ಅವ್ರ ಪಾದ ಪೂಜೆಯನ್ನು ಮಾಡಿರು. ಅವ್ರ ಪಾದ ಪೂಜೆಯನ್ನು ಮಾಡಿ ಪ್ರಸಾದ ಆತ್ರಿ. ಆಕೇನು ಗಡಿಗ್ಯಾಗ ಎಷ್ಟು ಅಡುಗೆ ಮಾಡಲಿಲ್ಲ ಪುಣ್ಯಾತ್ಮರೇ. ಮತ್ತು ಅಷ್ಟೆಲ್ಲ ಊಟ ಮಾಡಿ ಅದೆಷ್ಟು ಉಳಿದಿತ್ತು ಎಂಥ ಭಕ್ತಿ ಇರಬೇಕು. 4 ಮಂದಿ ಬಂದ್ರೆ ಓಡಾಡ್ತೀವಿ ನಾವು ಮನೆಗೆ ಊಟಕ್ಕೆ ಬರೋರು ಬರಂದ್ರೆ. 4 ಚಪಾತಿ ಭಾಳ ಈಗಿನವ್ರು ಭಾಳ ಮತ್ತು 4 ಮಂದಿ ಅಂದ್ರೆ 8 ಚಪಾತಿ, ಒಂದು ಬಾಳ, ಒಂದು ಕುಕ್ಕರ್ ಅನ್ನ, ಮತ್ತು ಹೊತ್ತು ಸುಂಗಿಲು ಹೊಳ್ಗೆ ಇಲ್ಲಿ ಏನೂ ಇಲ್ಲರಿ ಇಲ್ಲಿ ಕಾಲ. ಆ ಕಟ್ಟಿಗೆ ಹಾಕಿ ಅಡುಗೆ ಮಾಡಬೇಕು. ಕುಕ್ಕರ್ ಇರಲಿಲ್ಲ. ಈ 10 ಮಂದಿ ಬಂದು ಕೂತ್ರು ಆಗಿದ್ದಂಗೆ ಮಾಡುವಟ್ಟೆಲ್ಲ ಅನುಕೂಲ ಆಗೈತೆ, ಕರೆ ಮಾಡೋಕ್ಕಾಗತ್ತೆ ನಮಗೆ. ಒಂದು ಅನುತಡ ಇಲ್ಲಿ ದಕ್ಷಿಣ ಏನು ಕೊಡೋದು ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಅವ ಅಂತ ಇದ್ದಾನೆ, ಅವ್ರ ಪಾದೋದಕ್ಕೆ ನೀರು ತೊಗೊಂಬ, ಕಟ್ಟಿಗೆ ಹರಿಯೋದಿದಾವೆ ಹೊರಗೆ, ಅದ್ರ ಮ್ಯಾಗ ಹಾಕಿಬಿಡು ಅಂದರು. ಅವ್ರು ಶರಣರ ಪಾದೋದಕ್ಕೆ ನೀರನ್ನು ಐರ್ ಕಟ್ಟಿಗೆ ಹೊರಿಯೋದಿಲ್ಲ, ಅದ್ರ ಮ್ಯಾಗ ಹಾಕಿರತ್ತ. ಅವೆಲ್ಲ ಬಂಗಾರ ಚಿನಿ ಆಗೋದು. ವಿಚಾರ ಮಾಡಿ ಎಲ್ಲರೂ ಕಟ ಮುರಿದು ಇದು ಮಾಡಿರ್ತೀರಿ. ಮ್ಯಾಲ ದಕ್ಷಿಣ ಕೊಟ್ಟರು ಬಿಟ್ಟಿರುತ್ತೆ. ನಾವು ಏನಂತ ತಿಳಿದಿದ್ದು ಮಾರಾಯನಲ್ಲಿ ಇಂಥ ಭಕ್ತಿ ಐತೆ ಹೇಳಿ ಎಲ್ಲ ಶರಣ ಕೊಂಡಾಡ್ಕೊತ ಭಾರತ ಪುಣ್ಯಾತ್ಮರೇ. ಹೇಳಬೇಕಾದ ತಾತ್ಪರ್ಯ ಏನು ಅಂದರೆ, ನಾವು ಶರಣರ ಸಂಘದಲ್ಲಿ, ಮಹಾತ್ಮರ ಸಂಘದಲ್ಲಿ ನಾವು
ಇದ್ದು ಅಂದ್ರೆ ನಮ್ಮ ಜೀವನ ಪಾವನ ಅಂತ ಹೇಳಿ ಪುಣ್ಯಾತ್ಮರೇ. ಅದನ್ನು ಬಿಟ್ಟು ನಾವು ಕೂತ್ರು ಸಂಸಾರ, ನಿತ್ರು ಸಂಸಾರ, ಹೊತ್ಕೊಂಡ್ರು ಸಂಸಾರ, ಉಂಡ್ರು ಸಂಸಾರ ಮಾಡಿದ್ವಿ ಅಂದರೆ ನಮ್ಮ ಜೀವನ ಹೆಂಗದ ಅಂದ್ರೆ ಪಶುವಿನಂಗೆ ಆಗ್ತದೆ. ನಮ್ಮ ಚಿಂತೆ ಯಾರು ಮಾಡ್ತಾರೆ? ಯಮ ಮಾಡ್ತಾನಂತೆ. ನಮ್ಮ ಮಹಾತ್ಮರ ಸಂಘದಾಗ ಇದ್ದೀವಿಲ್ಲೋ ನಮ್ಮ ಚಿಂತೆ ಯಾರು ಮಾಡ್ತಾರೆ? ದೇವ್ರು ಮಾಡ್ತಾನೆ. ಮತ್ತು ನಾವು ಇಲ್ಲಿ ಸಂಗಮೇಶ್ವರ ಮಠಕ್ಕೆ ಬರಲಿಲ್ಲ, ಸತ್ಸಂಗ ಮಾಡಲಿಲ್ಲ, ಇದ್ರಾಗ ಭಾಗವಹಿಸಿಲ್ಲ ಅಂದ್ರೆ ನಮ್ಮ ಚಿಂತೆ ಯಾರು ಮಾಡ್ತಾರೆ? ಯಮ. ಕೆಲವರು ಅನ್ನ ನಿನ್ನ ಕರಿಯಲಾಕ ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ನಿನ್ನ ಲೆಕ್ಕ ಕೇಳ್ತಾರಂತ. ನಿನ್ನ ಲೆಕ್ಕ ಕೇಳ್ತಾರ ಅವ್ರು. ಪುಣ್ಯ ಎಟ್ಟು ಮಾಡಿದಿ, ಪಾಪ ಎಟ್ಟು ಮಾಡಿದಿ, ಸತ್ಸಂಗದಾಗ ಎಟ್ಟು ಕೂತೀವಿ, ಶ್ರಾವಣದಾಗ ಎಷ್ಟು ಸಲ ಪ್ರವಚನಕ್ಕೆ ಹೋಗಿದಿ, ಏನು ಬಳಿ ಹತ್ತಾನ ಗೂಡುಗಾಲಕ್ಕೆ ಮನ್ಯಾಗ ಕೂತೀವಿ ನಾವು ಎಲ್ಲ ಕೇಳ್ತಾನವ. ಮಳೆ ಐತೈತೆ ಬರೋದಿಲ್ಲ ಆಮೇಲೆ ಮಾಡಿ ಮತ್ತು ನಾನು ಬಂದಿರು ವಜ್ಜೆ ನಾಳೆ ಮಳೆ ಐತಿದ್ದು ಕುಮ್ಮೆ ಹೊರಬಾರ್ದು ಅನ್ಬೇಡ್ರಿ. ಇಲ್ಲಿ ತನಕ ಏನು ಕೇಳಿದಿರಲ್ಲ, ಕುಂಭ ಹೊತ್ಕೊಂಡು ಇಲ್ಲಿ ತಂದು ಇಟ್ಟಾಗ ನಾನು ಸಾರ್ಥಕ ಆಗ್ತದೆ ಪುಣ್ಯಾತ್ಮರೇ. ಗುರುವಿಗೆ ನಾವೇನು ಮಾಡಿದಂಗೆ ಅರ್ಪಣೆ ಮಾಡಿದಂಗೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಲೆಕ್ಕವನ್ನು ಈಗೇನಿಟ್ಟು ಕೂತಿದವಲ್ಲ ಇದನ್ನೂ ಬರ್ಕೊಂಡ್ರು ಅವ್ರು. ಯಾರೀ? ಚಿತ್ರ ಮತ್ತು ಗುಪ್ತ್ರ ಕಾರ್ಕುನ್ಗಳದಾರವ್ರ. ಯಾರ ಹತ್ರ? ಯಮುಂತ್ಯಾಕ. ಚಿತ್ರ ಏನು ಮಾಡ್ತಾನ್ರಿ? ನಾವು ಏನೇನು ಮಾಡ್ತಾವಲ್ಲ ಲೋಕದ ವ್ಯವಹಾರ ಅದನ್ನೆಲ್ಲ ಬರ್ಕೋತಾ ಇದ್ದಾನೆ. ಗುಪ್ತ ಏನು ಮಾಡ್ತಾ ಇದ್ದಾನೆ? ರಾತ್ರಿ ಏನು ತುಡುಗು ಮಾಡ್ರಿಯೋ, ಏನು ಇನ್ನೊಬ್ರು ಹೊಲ್ದಾಗ ಎಣ್ಣೆ ಬಿಟ್ರಿಯೋ, ಇದನ್ನೆಲ್ಲ ಏನು ಮಾಡ್ತಾನೆ? ಗುಪ್ತ ಬರ್ಕೋತಾ ಇದ್ದಾನೆ. ಅದನ್ನ ಲೆಕ್ಕ ಯಾರಿಗೆ ಕೊಡ್ತಾರ? ಅವ್ರ ನಾಳೆ ಯಮದೂತರಿಗೆ ಕೊಡ್ತಾ ಇದ್ದಾರೆ. ಇಲ್ಲೇನು 7 ದಿನಗಳ ಪರ್ಯಂತರವಾಗಿ ಕೇಳಿದ್ರೆ ಇದು ಲೆಕ್ಕ ಎಲ್ಲಿ ಜಮಾ ಆಗೈತಿ? ಎಲ್ಲಾಗೈತಿ? ಮ್ಯಾಲ ಜಮಾ ಆಗೈತಿ. ಇಲ್ಲೆಷ್ಟು ದಾನ ಮಾಡಿದವು ಅದೆಲ್ಲಿ ಜಮಾ ಆಗೈತಿ? ಅದರ ಕರ್ಮದ ಫಲದ ಅನುಸಾರವಾಗಿ ಅವನು ನಮಗೆ ಸುಖ ಕೊಡ್ತಾ ಇದ್ದಾನೆ. ನಾವು ಕುಂಭಕ್ಕೆ 50 ಕೊಟ್ಟಿದ್ದು ಅಂದ್ರೆ ಸ್ವರ್ಗದಿಂದ ಅರ್ಧ ಹೊಳಿ ಬರ್ಬೇಕಾಗ್ತೈತಿ. 50 ರೂಪಾಯಿ ಯಾರು ಕೊಟ್ಟಿದ್ದಿರಲಿ ಅವ್ರು ಎಷ್ಟು ರೂಪಾಯಿ ಕೊಡ್ರಿವಾರ? 100 ರೂಪಾಯಿ. ಇಟ್ಟೇ ಕ್ಷಣತನ ಮಾಡತ್ತಾರು ಅನ್ಸಾದೈತಿ. ನಿಡೂನಿ ಊರಿಗೆ ಏನೂ ಕಡಿಮೆ ಇಲ್ಲ, ಮಳೆ ಕಡಿಮೆ ಇಲ್ಲ, ನೀರು ಕಡಿಮೆ ಇಲ್ಲ. ಹಾಗೆ ನೋಡ್ರೆ ನೀವು ಹೇಳಾರ್ದ 500 ರೂಪಾಯಿ ಕೊಡ್ಬೇಕಾರೆ ಯಾಕೆ ಆಮೇಲೆ ಹಿಂಗೆ ಮಾಡತ್ತೀರಿ? ಹಂಗೇನು ಮಾಡಬೇಡ್ರಿ. 50 ರೂಪಾಯಿ ಯಾರು ಕೊಟ್ಟಿದಿರಲ್ಲ ಅವರು 101 ರೂಪಾಯಿ ಕೊಡಿ. ಏನು 100 ರೂಪಾಯಿಗೆ ಏನು ಬರೋದಿಲ್ಲ. ಈಗ ನೋಡಿಲ್ಲ ಸಂತ್ಯಾಗ ಹೋಗ್ತಿರಲ್ಲ ನೀವು, ಇಲ್ಲ ಸಂತೆ 100 ರೂಪಾಯಿಗೆ ಏನು ಬರ್ತೈತೆ ಅಂದ್ರೆ ನೀವು 3 ಸಾಮಾನು ತೊಗೊಂಡ್ರೆ 100 ರೂಪಾಯಿ ಹೇಳಲಾರ್ದಂಗೆ ಹೋಗ್ತಾವು. ನೀವೊಂದು 100 ರೂಪಾಯಿ ಕ್ಷಣತನ ಮಾಡಬೇಡ್ರಿ. ನಾ 501 ಹಚ್ಚು ಅನ್ನತ್ತಿರೋರು ಬ್ಯಾಡ. ಇನ್ನೇ 501 ಹಚ್ಚಿರ ನಾನು ಮತ್ತು ಸದಾನ ಇಬ್ಬರು ಬರಬೇಕಾಗ್ತೈತಿ. ಕುಂಭ ಯಾರು ಬರೋದೇ ಇಲ್ಲ. ಮತ್ತು ಅದಕ್ಕಾಗಿ ಏನು ಮಾಡಿರಿ? 51 ಯಾರು ಕೊಟ್ಟಿದಿರಲ್ಲ ಅವ್ರೇನು ಮಾಡಿರಿ? 101 ರೂಪಾಯಿ ಕೊಡ್ರಿ. ಎಲ್ಲೆಲ್ಲ ಖರ್ಚು ಮಾಡ್ತಾವ್ರಿ ನಾವು. ನಿಮ್ಮ ಹುಡುಗರಿಗೆ 10 ರೂಪಾಯಿ 10 ರೂಲ್ಸ್ ಕೊಟ್ಟರೆ 100 ರೂಪಾಯಿ ಹೋಗ್ತಾವೆ. ಬಸ್ ಚಾರ್ಜ್ ಇಲ್ಲ. ಎಲ್ಲರೂ ತವ್ರ ಮನೆ ಜಾಡ್ ಹೋಗೋಕ್ಕೂ ಅನುಕೂಲ ಐತಿ. ಮತ್ತು ನಿಮ್ಗೆ ಹೇಳ್ತಾನು ಅದು ಭಾಗ್ಯಲಕ್ಷ್ಮಿ 1000 ರೂಪಾಯಿ ಏನ್ರಿ? 2000 ರೂಪಾಯಿ. ಏನು ಮಾಡತ್ತೀರಿ ಅವನ್ನೆಲ್ಲ? ಏನು ಬಂಗಾರ ಮಾಡಿಸ್ಕೊಳ್ತೀರಿ? ಅವ್ರ ಹತ್ತಾರ ಇನ್ನೂ ಒಂದು 4 ತೂತಿದ್ರೆ ಇನ್ನೊಂದು 4 ತೂತು ಮಾಡಿಸ್ಕೊತಿದ್ರು. ಏನು ನಿಡೂನೇ ಜರ ಬಡ್ಡಿ ಆಡೋ ಪದ್ಧತಿ ಭಾಳ ಐತಿ ಇಲ್ರಿ? ನೀವು ಅಲ್ಲಿ ಮತ್ತು 2,000 ರೀ. ನೀವು 500 ಕೊಟ್ಟರು ಆಳಿಸ್ಬಾರ್ದ. ದೇವ್ರು ಎಲ್ಲರೂ ಕೊಡತಲ್ಲ ನಿಮಗೆ. ಕೊಡತನತ್ತ ಎಲ್ಲ ಮಟ್ಟಕ್ಕೆ ಕೊಡೋದು ಏನ್ರಿ ಅಮ್ಮಾರ ಅನ್ಬೇಡ್ರಿ. ಕಾಯಂ ಅಲ್ಲ ಈಗ ಅಟ್ಟ. ಮತ್ತು ಅದನ್ನ 2,000 ರೂಪಾಯಿ ತೊಗೊಂಡು ನಮ್ಮ ಅಪ್ಪ ಇವ್ರು ಜಾಡ್ ಪಾಪ ಅನ್ನ ಸಾರ ತಿನ್ಕೊತ ಕೂತ್ರೆ ಕೆಲಸ ಹೋಗಿಲ್ಲ. ಮತ್ತು ನೀವು 2,000 ಬರ್ತಾವೆ ಹೋಗ್ತಾವು. ಆದ್ರೆ ನಾವು ಹೆಂಗಿರಬೇಕು ಪುಣ್ಯ ನೋಡ್ರಿ. ಮನೆ ಭಾಳ ಆಗ್ತೈತ್ರಿ ಪಾಪ. ಗಂಡು ಆಕೇನು ಧರ್ಮಸ್ಥಳಕ್ಕೆ ಹೋಗ್ತು ಅಂದಳ. ಆಕೆ 1 ತಿಂಗಳಾರು ಮನೆಗೆ ಬಂದಿಲ್ಲ ಪಾಪ. ಆ ಕಡೆ ಧರ್ಮಸ್ಥಳ ಉಡುಪಿ ಅವ್ಯಾವಲ್ಲ ಅಲ್ಲೆಲ್ಲ ಬಸ್ ಹತ್ಕೊತ ಹೋಗಿಬಿಟ್ಟಾಳಕ್ಕೆ. ಅವ್ನು ಕುತ್ಕೊಂಡು ಅಳಾತೈತಿ. ಏನು ನಾನು ಬಾಳೆ ಐತಿ ಅಳಿಸ್ಬೇಡ್ರಿ. ಅವ್ರು ನಮ್ಮನ್ನು ಅಳಿಸೋರಲ್ಲ ಅನ್ಬೇಡ್ರಿ. ನಿಮಗೂ ಒಂದು ಕಾಲ ಬರ್ತೈತಿ ಅಳಿಸೋದ. ಅದಕ್ಕಾಗಿ ಹಂಗೇನು ಮಾಡಬೇಡ್ರಿ. ನೀವು 2,000 ರೂಪಾಯಿ ಬರ್ತಾವೆ. ಅದ್ರಾಗ ಕಂಟ್ರೋಲ್ ಪುಕ್ಷೇಟೆ ಬಸ್ ಪುಕ್ಷೇಟೆ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದ್ರಿ ನೀವು? ನಿಮ್ಮ ಕರ್ನಾಟಕದಾಗ ಯಾಕೆ ಪುಕ್ಷೇಟೆ ಮಾಡ್ಯಾರತ್ತ ನಾ ಹನಿ ಬಿಡ್ಕೊಳತ್ತಾನ. ನನಗೆ ಬಸ್ಸಿಗೆ ರುಗುಡಿಸುವ
ಎಲ್ಲಮ್ಮ, ಉಡುಪಿ, ಧರ್ಮಸ್ಥಳ, ನಮ್ಮ ಗುಡ್ಡಾಪುರ ಬಸ್ ಅಂತೂ ನಿಲ್ಲಕ್ಕೂ ಜಾಗಿಲ್ರಿ ಈಗ. ಏನು ಬಸ್ ಯಾರು ಪುಕ್ಷಟೆ ಆಗೈತಿರಲ್ಲ, ಎಲ್ಲ ದೇವ್ರುಗಳು ನೆನಪಾಗತ್ತವ. ರೊಕ್ಕ ಕೊಟ್ಟು ಹೋದ್ರೆ ಸಾರ್ಥಕ ಆಗೈತಿ. ಅಲ್ಲಿ ಹೋಗ್ತಾರೆ, ಬಸ್ ಚಾರ್ಜಾಗ ಒಂದೆರಡು ಕೈ ಹೊಡಿತಾರೆ, ದಾಸೋಹ ಊಟ ಇರ್ತೈತೆ. ಏರಿಲ್ಲೋ 50 ಮಂದಿ ಇಳಿದ್ರಿಲ್ಲೋ 50 ಮಂದಿ ಇಳಿದ್ರೆ ಅವ್ರು ಕಂಡಕ್ಟ್ರು ಭಾಳ ಬೇರೆ ಆಧಾರ್ ಕಾರ್ಡ್ ಅಕ್ಕಗಳು ಬಂದು ನೋಡತ್ತಾರ. ಹಂಗೆ ನಾನು ನನಗೆ ನಾಚಿಕೆ ಬರತೈತ್ರಿ. ಎಲ್ಲಿ ಇವತ್ತು ನೋಡ್ರಿ ಹೆಣ್ಮಕ್ಳು ಕಾಲು ಹೆಂಗೆ ಬದಲಾಗೈತೆ ಹೇಳಕ್ಕೆ ಬರೋದಿಲ್ಲ. ಆದರೂ ಸಹಿತ ಕಾಲು ಬದಲಾಗಿರ್ತೈತೆ. ಹೆಂಗಾರೆ ನಡಿಬೇಡ್ರಿ ಅದನ್ನ ಆತನ್ನ. ಹೆಂಗಾರೆ ನಡೆದ್ರೆ ಮತ್ತು ಅದ್ರ ಫಲವನ್ನು ಹಾಕ್ಬೇಕಲ್ಲ ನಾಳೆ. ಮತ್ತು ಏನಿಲ್ಲ, ಗೋರ್ಮೆಂಟ್ ಸಪೋರ್ಟ್ ಮಾಡೈತೈತೆ. ದಿನ ಜಗಾಡೋದು, ದಿನ ತವ್ರ ಮನೆಗೆ ಹೋಗೋದು, ದಿನ ಪ್ರವಾಸಕ್ಕೆ ಹೋಗೋದು. ಈಗ ನೋಡ್ರಿ ಶ್ರಾವಣದಾಗ 8 ಮಂದಿ ಸಿಗ್ತಾರೆ ಅಂಬಲ್ಲ. ಶ್ರಾವಣದಾಗ 1 ತಿಂಗಳು ಮತ್ತು 10,000 ಆಗು ಬರಬೇಕ ನೀವು. ಆ ಕುಂಭ ಏನಿಲ್ಲ, ಮತ್ತು ಬರೋ ಕುಂಬಿಟ್ರೆ ನಾವು ಬರೋದಿಲ್ಲ ಅನ್ಬೇಡ್ರಿ. ಭಗವಂತ ಏನೂ ಕಡಿಮೆ ಮಾಡಿಲ್ಲ ಪುಣ್ಯಾತ್ಮರೇ. ಕೊಟ್ಟಾನೆ ಭಾಳ ತುಸು ಏನು ಮಾಡಬೇಕು, ಇಂಥ ಸತ್ಕಾರ್ಯಕ್ಕೆ ಕೊಡಬೇಕಾಗ್ತದೆ. ಮತ್ತು ನಮ್ಮ ನಿಡುನಿ ಗ್ರಾಮಕ್ಕೇನು ಭಾಳ ಹೇಳಕ್ಕೆ ಹತ್ತೋದಿಲ್ಲ. ಮ್ಯಾಲೆ ಇಂಥ ಕಾರ್ಯಕ್ರಮ ದಾಸವಾದಿಗಳು ನಡೀತಾ ಇದ್ದಾರೆ. ನಮ್ಮೆಲ್ಲ ಕಂಪ್ನಿನೂ ಸಪೋರ್ಟ್ ಅದ. ಅದಕ್ಕಾಗಿ ಏನು ಮಾಡಿರಿ, ಕುಂಭ ಎಲ್ಲರೂ ಆದಷ್ಟು ಹೆಚ್ಚು ಬರೆಸ್ರಿ. ಮತ್ತೇನು ಹೇಳಿದನು, ಸೈಡ್ ಹಚ್ಚೋಂಗಿಲ್ಲ ಅಂದ. ಒಂದರ ದಿವ್ಸ ಬಿಡ್ರಲ್ಲ ಅವ್ವ ಆ ಥರ ಅವರು ತಲೆ ಮೇಲೆ ಶರ್ಗ ತಗೋದು, ರೇಷ್ಮೆ ಸೀರೆ ಉಡೋದು ನೋಡೋದಿಲ್ಲ. ಹೆಂಗೆ ಕಾಣ್ತೀರಿ? ಯಾಕ್ರಿ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಯಾಕೆ ಮಾಡ್ಯಾರ ಅಂದ್ರೆ, ನೀವು ಜೋಪಾನ ಆಗಿರ್ಲತ್ತ ನೋಡ್ರಿ. ನೀವು ಆ ಕಿಮ್ಮತ್ತಿನ ಸಾಮಾನು ಎಲ್ಲಿ ಇಡ್ತೀರಿ? ಟೇಜ್ರಾಗ ಇಡ್ತಾರೆ, ರೋಡ್ ಮ್ಯಾಗ ಇಡ್ತಾರೆ. ಟೇಜ್ರಾಗ ಇಡ್ತಾರಿಲ್ಲ. ಹಂಗೆ ಹೆಣ್ಮಕ್ಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಮಾಡೈತೆ ಅಂದರೆ ಕಿಮ್ಮತ್ತು ಕೊಟ್ಕೊತ ಬಂದೈತೆ. ಆ ಕಿಮ್ಮತ್ತೇ ಇರಬೇಕಂತ ಸೈಡ್ ಹಚ್ಚಿರಿ, ಆದರೆ ತಲೆ ಮೇಲೆ ತಗೋರಿ. ಮತ್ತು ಬರೆದು ಬಿಟ್ಟಿರಿವಾ. ರೇಷ್ಮೆ ಸೀರೆ ಉಡ್ರಿ. ಅವತ್ತಿನ ದಿವಸ ಎಲ್ಲರೂ ವಿಭೂತಿ, ಹಣೆ ಮ್ಯಾಗ ಕಾಣುವಂಗ ಶಿವನ ನಾಮಸ್ಮರಣೆ, ಮತ್ತು ಆಮೇಲೆ ನಂಗಾತು, ಈ ಕಲವ್ ನಿಂಗಾತು, ಊರು ಸಾಬರಿ ಒಂದು ಸರಿ ಬಿಡ್ರಿ. ಅದೊಂದು ತಪಸ್ಸಾಗ್ತದೆ ಪುಣ್ಯಾತ್ಮರೇ. ಪರಮಾತ್ಮನ ನಾಮಸ್ಮರಣೆ ಮಾಡ್ಕೋತ ಓಂ ನಮಃ ಶಿವಾಯ ಅನ್ಕೋತ ಏನು ಮಾಡಿರಿ, ಎಲ್ಲರೂ ಅದರಾಗ ಭಾಗವಹಿಸ್ರಿ. ಮತ್ತು ಸಣ್ಣ ಮಕ್ಕಳು ಏನು ಮಾಡಿರಿ, ಸಣ್ಣವ್ರಂದ್ರೆ ಅಗ್ದಿ ಸಣ್ಣವರಲ್ಲ, 8, 9, 10 ವರ್ಷದಿಂದ ಮುಂದಿನವ್ರು ಏನು ಮಾಡಿರಿ, ಆರತಿ ತೊಗೋರಿ, ಕುಂಭ ತೊಗೋರಿ. ನೀವು ನಮಗೇನು ಸಂಬಂಧ ಇಲ್ಲತ್ತ ನೀವು ಅನ್ನಕ್ಕೆ ಹೋಗಬೇಡ್ರಿ. ನೀವು ಅದ್ರಾಗ ಏನು ಮಾಡಿರಿ, ಭಾಗವಹಿಸ್ರಿ. ಯಾಕಂದ್ರೆ ಇದೊಂದು ಏನದ ಅಂದ್ರೆ ಗುರುವಿನ ಕಾರ್ಯದ ಪುಣ್ಯಾತ್ಮರೇ. ಇದೇ ಸಲ ಇಟ್ಟಾರ ಅವರು. ಕುಂಭಾದು ಇಡುವುದಿಲ್ಲ ಅವ್ರು. ಎಷ್ಟು ಪುರಾಣ ಏನು ಹಚ್ಚಿದ್ರು ತೊಟ್ಟಿಲ ಕಾರ್ಯಕ್ರಮ ಸಹಿತ ಇಡುವುದಿಲ್ಲ ಅವರು. ಇದೇ ಸಲ ಇದನ್ನ ಯಾಕೆ ಇಟ್ಟಾರ ಅಂದ್ರೆ ಉಭಯ ಮಹಾತ್ಮರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಅದರ ಉದ್ಘಾಟನೆಯ ನಿಮಿತ್ತವಾಗಿ ಇದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದ್ರಾಗ ಎಲ್ಲರೂ ಭಾಗವಹಿಸ್ರಿ. ಇನ್ನೂ ಇಟ್ಟು ನಡೆದ್ರು ಬಂದಿಲ್ಲ, ಮನ್ಯಾಗ ಅದಾರಲ್ಲ ಅವ್ರಿಗೂ ಜರ ಕರ್ಕೊಂಡ್ಬರ್ರಿ. ಏನು ಕೇಳ್ತಿ ಬಿಡವ ತಂಡ್ಯಾಗ ಸುಮ್ಮ ಹೊಚ್ಕೊಂಡು ಮಲ್ಕೊಂಡು ಮೊಬೈಲ್ ನೋಡ್ಕೋತಿರ್ತಾರೆ. ಈ ಮೊಬೈಲ್ ಬಂದ ಕೆಟ್ಟೈತ್ರಿ ಜಗತ್ತ. ಏನು ನೋಡುತ್ತಾ, ಮೊದಲಟ್ಟು ಪಾಡಿತ್ತ, ಟಿ ವಿ ಬಂದಿತ್ತು ಅರ್ಧ ಕೆಟ್ಟಿತ್ತು. ಈಗ ಮೊಬೈಲ್ ಬತ್ತಲ ಎಲ್ಲ ಅದ್ರಾಗೈತೆ. ಎಲ್ಲಕ್ಕೆ ಹೋಗುದಾ ತರೋರು ಏನು ಮಾಡೋದಾ? ಹಂಗೇನು ಮಾಡೋಕೆ ಹೋಗಬೇಡ್ರಿ. ಮೊಬೈಲ್ದಾಗ ಊಟ ಮಾಡ್ರಿ. ನೋಡ್ರಿ ಬರ್ತೈತಿ ಊಟ ಮಾಡಕ್ಕೆ. ಮೊಬೈಲ್ದಾಗ ನೀರು ಹಸಕ್ಕೆ ಬರ್ತೈತಿ? ಬರುವುದಿಲ್ಲ. ಕರೆ ಮಾಡಬೇಕಾದೈತೆ ಅದನ್ನು ನಾವು. ಆಗಬೇಡ್ರಿ. ಒಳ್ಳೆಯದನ್ನು ನೋಡಿರಿ, ಒಳ್ಳೆಯದನ್ನು ಕೇಳ್ರಿ, ಒಳ್ಳೆಯದನ್ನು ಮಾಡಿರಿ. ಅದು ಒಂದು ತಪಸ್ಸಾಗ್ತದೆ ಪುಣ್ಯಾತ್ಮರೇ. ಸುಮಾರುತನವನ್ನು ಬಿಟ್ಟು ಬಿಡ್ರಿ. ಯಾಕಂದರೆ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದದ. ಇದ್ರಾಗ ಏನು ಮಾಡ್ಬೇಕ್ರಿ ಹೇಳೋರು, ದೇಹಾತಿ ತಿಜೋರಿ ಭಕ್ತಿ ಚಾಚಠೇವ ಉಗಡದಾರ ದೇವ ಆತ ಉಗಡದಾರ ದೇವ. ಟೇಜ್ರಿ ತಂದಿರೋ ಅನ್ಬೇಕು. ಅದ್ರಾಗ ಏನು ಇಡ್ಬೇಕ್ರಿ, ಬೆಲೆ ಬಾಳೋ ಸಾಮಾನು ಇಡ್ಬೇಕಿಲ್ಲ. ಈಗ ಮಳೆ ಐತೈತೆ ನಮ್ಮ ಊರಾಗ ಹೋಗ್ಬೇಕು, ಕುಳ್ಳಿಡಾತ ಕುಳ್ಳ ಕಟ್ಟಿಗೆ ಇಟ್ಟರೆ ನಡೀತೈತೇನ್ರಿ? ನಡೀದಿಲ್ಲ ಪುಣ್ಯಾತ್ಮರೇ. ನಾವೇನು ಇಡ್ಬೇಕಾದ್ರಾಗ ಬೆಲೆ ಬಾಳು ಸಾಮಾನು ಇಡ್ತೇವಿಲ್ಲ. ಹಂಗೆ ಪರಮಾತ್ಮ ಈ ಟೇಜ್ರಿ ಕೊಟ್ಟಿದ್ದಾನೆ. ಈ ಟೇಜ್ರಾಗ ಏನು ಇಡ್ಬೇಕ್ರಿ? ಜ್ಞಾನ, ಧ್ಯಾನ, ದಾನ, ಧರ್ಮ, ಪರೋಪಕಾರ. ಹೇಳ್ತಲ್ಲ ಜಗಮೇ ಪಾಂಚರತ್ನ ಏನು, ಜಗತ್ನ್ಯಾಗ 5 ರತ್ನದ ಅಂತಾರೆ. ಯಾವ? ಹರಿಭಜನ, ಗುರು ಮಿಲನ, ದಯಾ, ಧರ್ಮ, ಉಪಕಾರ. ನೆನಪುಯ್ತಲ್ಲ, ಹುಷಾರದಿರ್ಬೇಕು. ಹರಿಭಜನ, ಗುರು ಮಿಲನ, ದಯಾ, ಧರ್ಮ,
ಅವ್ರ ಉಪಕಾರ 5 ಅದಾವಂತ. ಅಂಥ ರತ್ನವ ನಾವು ಏನು ಅನುಭವಿಸಬೇಕಾಗಿದೆ, ಅಲಂಕರಿಸಬೇಕಾಗಿದೆ ಪುಣ್ಯಾತ್ಮರೇ. ಹೊರಗಿನ ರತ್ನಗಳು ಹೊರಗಿನ ಎಲ್ಲ ಏನದಾವ್ರಿ ಅಶಾಶ್ವತ ಅದಾವ, ಅನಿತ್ಯ ಅದಾವ. ಅಂಥ ರತ್ನವ ನಾವು ಅಲಂಕರಿಸಿದ್ವು ಅಂದರೆ ನಮ್ಮ ಜೀವನ ಅನ್ನತಕ್ಕಂಥ ಸಾರ್ಥಕ ಆಗ್ತದೆ ಪುಣ್ಯಾತ್ಮರೇ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಕೊಡಲಿ ನಿಮಗೂ ಕೊಡಲಿ ಅಂತ ಹೇಳ್ತಾ ಪಾಗರೂಪ ಸೇವೆಯನ್ನು ಮುಗಿಸ್ತಾ ಇದ್ದೇನೆ. ಹರಂ ತತ್ಸತ್. ಜಯ ಮಂಗಲಂ ಜೈ ನಮೋ ಪಾರ್ವತೇ ಶಿವ.